ಕೂಲ್ಬಾಗಿರ, ನಿನ್ಗೇನೂ ಆಗಲ್ಲ. ಏನ್ ವಿಷಯ ಸರ್? ನಮ್ಗಿನ್ನೂ ಈ ಥರ ಏನೇನು ಪವರ್ಸ್ ಇದೆ ಸರ್? ಇಷ್ಟೇ ಮ್ಯಾಕ್ಸಿಮಮ್, ಬೇರೆ ಯಾವ ಪವರು ಇಲ್ಲ. ಏನೋ ರೀಸೆಂಟಾಗಿ ಹೋಗಿ ಹಾಕ್ಸ್ಕೊಂಡ್ಯಾ? ಹೌದು ಸರ್. ಅನ್ಕೊಂಡೆ ಎಲ್ ಬೋರ್ಡು ಅಂತ. ಸರ್ ನಿಮ್ದು? ಆಯ್ತು, ಸುಮಾರು ವರ್ಷ ಪಾಕಿಸ್ತಾನದವರು ಸೀಸ್ ಫೈರಲ್ಲಿ ಹೆವಿ ಶೆಲ್ಲಿಂಗ್ ಮಾಡಿದ್ರು. ನಾನು ನಮ್ಮ ಟೀಮ್ನವರು ಹೊಗೆ ಹಾಕ್ಸ್ಕೊಂಡ್ವಿ. ಈಗ ಇಲ್ಲಿ ಈ ಗಡಿ ಕಾಯ್ತಾ ಇದ್ದೀನಿ. ಇದು ಬಾರ್ಡ್ರ? ಇಲ್ಲಿ ಯಾವ ಶತ್ರುಗಳು ಬರ್ತಾರೆ? ಶತ್ರುಗಳೆಲ್ಲ ನಿನ್ನಂಥವ್ನು ತಡಿತೀನಿ. ಆ ಗುಹೆ ಒಳಗಡೆ ಯಾವ ಆತ್ಮನೂ ಹೋಗಬಾರ್ದು. ಅಂಥದ್ದೇನಿದೆ ಸರ್ ಆ ಗುಹೆ ಒಳಗೆ? ಅದೆಲ್ಲ ಕೇಳಬೇಡ. ನಿನ್ನ ಹೆಸರೇನಂದೆ? ಸಾರಿ ಸರ್, ನನ್ನ ಇಂಟ್ರೊಡಕ್ಷನ್ನೇ ಮರ್ತೋಯ್ತು. ಐ ಆಮ್ ರಮಿ. ಚಿರಂಜೀವಿ, ಕಮಾಂಡೆಂಟ್ ಚಿರಂಜೀವಿ, CI ಆಪರೇಷನ್ಸ್ ಮಾಲ್ಟಾ ಫ್ರಂಟಿಯರ್. ನೈಸ್ ಟು ಮೀಟ್ ಯು ಸರ್. ಆದ್ರೆ ಗುಹೆ ಒಳಗಡೆ ಏನಿದೆ ಅಂತ ಯಾಕೆ ಸರ್ ಹೇಳ್ತಿಲ್ಲ? ಈ ನಾಯಿ ಯಾಕೆ ನೀನು ನಟಿಸ್ಕೊಂಬಂತು? ಸರ್ ಫುಲ್ ಕತೆ ಕೇಳೋಷ್ಟು ಟೈಮ್ ಇದೆಯಾ ನಿಮ್ಮ ಹತ್ರ? ಟೈಮ್ ಅದೊಂದೇ ನಮ್ಮ ಹತ್ರ ಉಳಿದಿರೋದು. ಶುರು ಹಚ್ಕೊ. ಹೇಳೋ. ಜಾಗ ಖಾಲಿ ಮಾಡಿ ಅಂತ ಜಯಣ್ಣ ಹೇಳಿದ್ರು ಇನ್ನು ಇಲ್ಲೇ ಜಾಂಡ ಊರಿದ್ದೀರಾ? ನಿಮ್ಗೆ ಜಯಣ್ಣನ್ ಮಾತು ಅಂದ್ರೆ ಬೆಲೆನೇ ಇಲ್ವಾ? ನಾವೀ ಜಾಗ ಬಿಡಲ್ಲ, ಕೋರ್ಟ್ಗೆ ಹೋಗ್ತೀವಿ. ಕೋರ್ಟ್ಗೆ ಹೋಗ್ತೀರಾ? ಕೋರ್ಟಲ್ಲಿ ಜಜ್ಮೆಂಟ್ ಕೊಡೋದು ಲೇಟು. ಅಣ್ಣ ನೀವೇನ್ ಹೇಳಿದ್ರು ಕೇಳಿಸ್ಲಿಲ್ಲ. ಕೋರ್ಟಲ್ಲಿ ಜಜ್ಮೆಂಟ್ ಸಿಗೋದು ಲೇಟು. ಏಯ್, ಅದೇನ್ ಹಾರ್ನ್ ಸೌಂಡ್ ನೋಡ. ಎಲ್ಲಿದ್ದೆ ನಾನು? ಅದೇ ಅಣ್ಣ, ಕೋರ್ಟಲ್ಲಿ ಜಡ್ಜ್ಮೆಂಟ್ ಕೊಡೋದು ಲೇಟು. ಹಾ, ಕೋರ್ಟಲ್ಲಿ ಜಡ್ಜ್ಮೆಂಟ್ ಸಿಗೋದು ಲೇಟು. ಲಾಯರು ರಮ್ಮಿ. ಏ ಲಾಯರ್, ನಾವು ಜಯಣ್ಣ ಹುಡುಗರು, ನಮ್ಮನ್ ಯಾರು ಟಚ್ ಮಾಡಕ್ಕಾಗಲ್ಲ. ಸ್ಯಾಂಪಲ್ ನೋಡಿದ್ಯಾ, ಎಕ್ಸಾಂಪಲ್ ಆಗ್ಬಿಡ. ಈಗ ಮಾಡಿರೋ ತಪ್ಪು ಒಪ್ಕೊಂಡು ಸರೆಂಡರ್ ಆಗು. ಶಿಕ್ಷೆ ಕಡಿಮೆ ಮಾಡಿಸ್ತೀನಿ ಬ್ರೋ. ಇಲ್ಲ ಅಂದ್ರೆ ಮ್ಯಾಟ್ರನ್ನ ನನ್ನ ಸ್ಟೈಲಲ್ಲಿ ಸೆಟ್ಲ್ ಮಾಡ್ಬೇಕಾಗತ್ತೆ. ಸೆಟ್ಲ್ಮೆಂಟಾ?
ಕೊಡ್ರೋ ಒಂದ್ ಇನ್ಸ್ಟಾಲ್ಮೆಂಟ್. ಸರ್ ನಿಮ್ಗೆ ಹೆಂಗ್ ಥ್ಯಾಂಕ್ಸ್ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ನಮ್ಗಳಿಗೋಸ್ಕರ ನೀವು ಅವನ್ನೆಲ್ಲ ಎದುರಾಕೊಂಡಲ್ಲ ಸರ್. ಇನ್ನೊಬ್ರು ಕಷ್ಟ ನೋಡ್ಕೊಂಡು ಸುಮ್ಮನೆ ಇರೋನು. ಸರ್ ಕೇಳಿಸ್ಲಿಲ್ಲ. ಇನ್ನೊಬ್ರು ಕಷ್ಟ ನೋಡ್ಕೊಂಡು ಸುಮ್ಮನೆ ಇರೋನು. ಸರ್ ಹುಸಿ ಜೋರಾಗಿ ಹೇಳಿ ಸರ್. ಇನ್ನೊಬ್ರು ಕಷ್ಟ ನೋಡ್ಕೊಂಡು ಸುಮ್ಮನೆ ಇರೋನು. ಏಯ್ ಯಾವನವನು? ಇವರು ರಮ್ಮಿ ಅಂತ ನಮ್ ಲಾಯರು. ವಂದನಾ, ಹಾ ಲೇಟ್ ಆಯ್ತು. ಸಿದ್ದಣ್ಣ, ಚೇತನ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಕ್ ಬಂದಿದ್ದೀನಿ. ನಾವೀಗ ಏನ್ ಮಾಡ್ಬೇಕು ಅಂತ ನಿಮ್ಗೆ ಹೇಳಿದ್ರೆ ನಾನು ನಿಮ್ಗೊಂದಷ್ಟು ಪೇಪರ್ಸ್ ಕೊಡ್ತೀನಿ, ನೀವೆಲ್ಲ ಅದಕ್ಕೆ ಸೈನ್ ಹಾಕಿ, ಮಿಕ್ಕಿದ್ದು ಆಮೇಲೆ ನೋಡ್ಕೋತೀನಿ. ಸರಿ ಸರ್, ನಿಮ್ ಉಪಕಾರನ ನಾವು ಯಾವತ್ತೂ ಮರೆಯಲ್ಲ ಸರ್. ಒಂದು ಕಿತ್ತೋಗಿರೋ ಸ್ಲಮ್ನ ಖಾಲಿ ಮಾಡ್ಸಕ್ಕಾಗ್ದೆ ಯಾರ ಹತ್ರನೋ ಹೊಡ್ಸ್ಕೊಂಡ್ ಬಂದಿದಾರಲ್ರಿ ನಿಮ್ ಹುಡುಗರು. ಹೆಂಗ್ರಿ ಡೀಲ್ ತಗೋತೀರಾ ನೀವು? ಭಾಸ್ಕರ್, ಏನಾಯ್ತು ಅಂತ ಗೊತ್ತಿಲ್ಲದೆ ಮಾತಾಡ್ತಿದ್ಯಾ? ಏನೋ ಗೊತ್ತಿಲ್ಲದೆ ಮಾತಾಡೋದು. ತಗೊಂಡಿರೋ ಅಡ್ವಾನ್ಸ್ ಇಡೋ. ಮೂರ್ತಿ, ಸಾರ್ ನೀವು ಸುಮ್ಮನೆ ಇರಿ ಸಾರ್. ಏ ಜುಟ್ಟು ಇಡಲ್ಲ ಅಡ್ವಾನ್ಸು. ನನ್ನ ಹೆಸರು ಜಯಣ್ಣ. ಎಷ್ಟೇ ದೊಡ್ಡವನಾದ್ರೂ ನನ್ನ ಅಣ್ಣ ಅಂತ ಕರಿಬೇಡ. ಅನ್ನದಾನಂ ಪರಂದಾನಂ ವಿದ್ಯಾದಾನಮತಃ ಪರಂ. ಅನ್ನೇನ ಕ್ಷಣಿಕ ತೃಪ್ತಿ ಯಾವಜ್ಜೀವಂಚ ದ್ರವ್ಯಯ. ಅನ್ನದಾನ ಮಹಾದಾನ ಹೌದು, ವಿದ್ಯಾದಾನ ಅದಕ್ಕಿಂತಲೂ ಮಿಗಿಲು. ಆದ್ರೆ ಅದೆಲ್ಲಕ್ಕಿಂತಲೂ ಮಿಗಿಲಾದ್ದು ದ್ರವ್ಯದಾನ. ಯಾರೋ ಗುರುಗಳು ಬಂದಿದ್ದಾರೆ. ಅವರು ಮಾಯಾಂಬರ್ ಗುರುಗಳು ಅಂತ ಹಿಮಾಲಯದಿಂದ ಬಂದಿದ್ದಾರೆ. ದಿನದಿಂದ ದಿನೇ ಅವರ ಭಕ್ತರ ಸಮೂಹ ಜಾಸ್ತಿ ಆಗ್ತಾ ಇದೆ. ಪ್ರಭು ಇಚ್ಛೆ ಇದ್ದಲ್ಲಿ ನಾಳೆ ಮತ್ತೆ ಭೇಟಿಯಾಗುವ. ಪ್ರಭು ಸಮರ್ಪಣ, ಪ್ರಭು ಸಮರ್ಪಣ. ನಮಸ್ಕಾರ ಗುರುಗಳೇ. ಪ್ರಭು ಸಮರ್ಪಣ. ಗುರುಗಳು ದಯಮಾಡಿ ನಮ್ಮ ಮನೆಗೆ ಬಂದು ಆತಿಥ್ಯ ಸ್ವೀಕಾರ ಮಾಡಬೇಕು. ಪ್ರಭು ಸಮರ್ಪಣ. ಇಷ್ಟೊಂದು ಆಡಂಬರ ವ್ಯವಸ್ಥೆ ಯಾಕೆ ಮಾಡಕ್ ಹೋದ್ರಿ? ನಿಮ್ ಮನೆಯಾಗಿದ್ರೆ ಆಗ್ತಿತ್ತಲ್ವೇ? ಇದು ನಮ್ಮ ಮನೇಲಿ ಗುರುಗಳೇ. ಪ್ರಭು ಸಮರ್ಪಣ. ಗುರುಗಳೇ, ಕುತ್ಕೊಳ್ಳಿ. ಅರಿಕೆ ಆಗ್ಲಿ. ಗುರುಗಳೇ, ನಮ್ಗೀಗಿರೋದು ಒಂದೇ ಚಿಂತೆ, ನಮ್ ವಂದನ ಮದ್ವೆದು. ಅವಳ ಮದುವೆ ಒಂದಾಗ್ಬಿಟ್ರೆ ನಮ್ಮ ಜವಾಬ್ದಾರಿ ತೀರ್ದಾಗತ್ತೆ. ಆಮೇಲೆ ನಾವೀ ಮನೆನ ಕೂಡ ಅನಾಥಾಶ್ರಮಕ್ಕೆ ದಾನ ಮಾಡಬೇಕು ಅಂತ ನಿರ್ಧಾರ ಮಾಡಿದೀವಿ. ಏನಾಯ್ತು ಗುರುಗಳೇ? ಮಾಯಾಂಬರ ಪೂರ್ವ ಜನ್ಮದ ಪಾಪಶೇಷ ಇನ್ನೂ ಕಳೆದಿಲ್ಲ. ತತ್ಕ್ಷಣ ನೀವು ಅದನ್ನು ಸರಿಪಡಿಸ್ಕೊಳ್ಳದೆ ಹೋದ್ರೆ
ನಿಮ್ಮ ಮಗಳ ಬಾಳ್ನಲ್ಲಿ ಅನಾಹುತಗಳ ಸರಮಾಲೆ, ಕಟ್ಟಿಟ್ಟು ಬುತ್ತಿ. ಹಾಗೆಲ್ಲ ಹೇಳ್ಬೇಡಿ ಗುರುಗಳೇ. ನಮ್ ವಂದನನ್ಗೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ. ಹಿಂದಿಲಿ ನೀವು ನಮ್ಮನ್ನು ಬರಮಾಡಿಕೊಂಡ ಘನ ಉದ್ದೇಶ ಏನು ಅಂತ ನಮಗೆ ಗೊತ್ತೇ ತಾಯಿ. ಈ ಭೂಭಾಗದಲ್ಲಿ ನಮ್ಮದೊಂದು ಆಶ್ರಮವಾಗಬೇಕು ಅಂತ ಸ್ವಾಮಿ ಮಾಯಾಂಬರರ ಇಚ್ಛೆ. ಭೂದಾನ ಮಾಡಿ ನಮ್ಮ ಪರಿಸ್ಥಿತಿ ಏನು ಅಂತ ಅಳುಕದಿರಿ. ಇದೇ ಆಶ್ರಮದಲ್ಲಿ ನಿಮ್ಮ ವಾಸ್ತವ್ಯಕ್ಕೂ ಒಂದು ಅವಕಾಶ. ಹಲೋ, ಎಕ್ಸ್ಕ್ಯೂಸ್ ಮೀ. ಸನ್ಯಾಸಿ ಅಂತ ಹೇಳ್ಕೊಳ್ಳೋ ನಿಮ್ಗೆ ಯಾಕೆ ಸರಿ ದುರಾಸೆ? ವಂದನ, ನಿಮ್ಮ ಹೇಳಿಕೆಗೊಂದು ಸಣ್ಣ ತಿದ್ದುಪಡಿ ತಾಯಿ. ನಾವು ಯಾಚಕರಲ್ಲ. ಭೂದಾನ ಪ್ರಕ್ರಿಯೆಯಿಂದ ನಿಮಗುಳಿತು ಅಂತ ಹೇಳಿದ್ವಿ. ನಾವಾಗೆ ಕೊಟ್ಟಾಗ ದಾನ, ಬೇಡಿ ಪಡೆಯೋದು ಭಿಕ್ಷೆ. ಅದೇ ಹೆದರ್ಸ್ಕಿತ್ಕೊಳ್ಳೋದನ್ನ ಕ್ರೈಮ್ ಅಂತಾರೆ. ಹೀಗೆ ಅವಮಾನಿಸ್ಬೇಕು ಅಂತಲೇ ಈ ಏರ್ಪಾಡ? ಅಯ್ಯೋ ಇಲ್ಲ ಸ್ವಾಮಿ. ಗುರುಸ್ಥಾನದಲ್ಲಿ ನಿಂತೊಬ್ಬ ವ್ಯಕ್ತಿ, ಅವನಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನೋ ಕನಿಷ್ಠ ಸೌಜನ್ಯ ಬೇಡ? ಇನ್ನೂ ಸ್ವಲ್ಪ ಹೊತ್ತು ನೀವಿಲ್ಲೇ ಇದ್ರೆ ಈಗ ಸಿಗ್ತಿರೋ ಮರ್ಯಾದೆನೂ ಸಿಗಲ್ಲ. ಅಧರ್ಮ ಬಹಳ ಕಾಲ ನಿಲ್ಲುವುದಿಲ್ಲ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಜಾಗ್ರತೆ. ನಮ್ಮ ಉದ್ದೇಶ ಈಡೇರುವವರೆಗೂ ನಾವಿನ್ನು ಮೌನ ವ್ರತಧಾರಿಗಳು. ಜೈಲಿಂದ ಆಚೆ ಬಂದಾಗ ನಾನು ನೆನಪಾಗ್ಲಿಲ್ಲ. ಈಗ ಯಾವುದೋ ಕಿತ್ತೋಗಿರೋ ಮನೆ ಜಾಗ ಖಾಲಿ ಮಾಡ್ಸೋಕ್ಕೋಸ್ಕರ ಯಾರೋ ಹೇಳ್ತಿದ್ರು ಜನಗಳ ಮುಂದೆ ತಲೆ ಎತ್ಕೊಂಡು ಬದುಕಬೇಕು ಅಂತ. ಈಗ ಅವರೇ ಬದುಕಕ್ಕೋಸ್ಕರ ಒಂದು ವೇಷ. ದುಬಾಸಿ ಪಾಳ್ಯದಲ್ಲಿ 4 ಎಕರೆ ಜಮೀನು, ಸಿಂಗಪೂರ್ ಮಾದರಿ ಕಸಿನೋವೊಂದನ್ನು ಅಭಿವೃದ್ಧಿಪಡಿಸ್ಕೊಡ್ತೀನಿ ಅಂತ ನನ್ನ ಒಬ್ಬರು ಭರವಸೆ ಕೊಟ್ಟಿದ್ದಾರೆ. ನನ್ನ ತಮ್ಮನ ಬಹುದಿನಗಳ ಕನಸದು ಅಂತ ನಾನು ಅವ್ರಿಗೆ ಹೇಳಿದೆ. ತಲೆ ಎತ್ತಿ ಹೀಗೆ ನಡೆಯೋರೆಲ್ಲ ತಲೆ ಬಾಗಿಸಿ ನಮಸ್ಕರಿಸಿ ಈ ಚಿತ್ರಪಟವನ್ನು ಅವರ ದೇವ್ರ ಕೋಣೆಲಿಟ್ಟು ನಿತ್ಯ ಪೂಜೆ ಮಾಡ್ತಾರೆ. ಗೊತ್ತಾಯ್ತಾ? ವೇಷದ ಮಹಿಮೆ ಇದು. ಆ ಮನೆಯವ್ರನ್ನ ಎತ್ಬಿಡ್ಲಾ? ಸಮಾಧಿ ಮೇಲೆ ಆಶ್ರಮ ಸ್ಥಾಪಿಸಿದ್ರು ಅಪಖ್ಯಾತಿ ನಮಗೆ ಬೇಡ. ಮತ್ತೆ ಸಾಮ, ದಾನ, ದಂಡ, ಭೇದ, ಚತುರೋಪಾಯ. ನಿನಗೆ ಯಾವ ಸರಿ ಅನ್ಸತ್ತೆ ಅದನ್ನೇ ಮಾಡು ಜಯ. ನನ್ನ ಹೆಸರು ಜಯಣ್ಣ. ನೀವು ಕೇಳಕ್ಕಿಂತ ಮುಂಚೆನೆ ನಿಮ್ಗೆ ಹೆಲ್ಪ್ ಮಾಡೋಣ ಅಂತ ಬಂದಿದ್ದೀನಿ. ಲಿಟಿಗೇಷನ್ಲಿರೋ ಈ ಮನೇನ ನಾನು ನೀಟಾಗಿ ಡೀಲ್ ಮಾಡ್ಕೊಡ್ತೀನಿ. ಈ ಜಾಗ ನಂದು. ಇಲ್ಲಿ ಯಾವ ಲಿಟಿಗೇಷನ್ನು ಇಲ್ಲ. ನೀವು ಸುತ್ತಾಡಕ್ಕೆ ಅಂತ ಮನೆಯಿಂದ ಹೊರಗಡೆ ಹೋಗಿ ಬರೋಷ್ಟರಲ್ಲಿ ಈ ಮನೆ ಕಬ್ಜಾ ಆಗಿರುತ್ತೆ. ಓಹೋ, ಆ ಸ್ವಾಮೀಜಿ ಕಡಿಯೋನೇನೋ ನೀನು? ಏಯ್, ಎದಳ ಮೇಲೆ ಎದಳು. ನಡಿ ಆಚೆಗೆ, ನಡಿ. ಏಯ್, ಕರೆಕ್ಟಾಗಿ ಕೇಳಿಸ್ಕೊ. ನಿನ್ನಂತ ಸ್ಲೋ ಮೋಷನಲ್ಲಿ ಓಡಾಡೋ ಮುದುಕ್ರ ಮೇಲೆ ಕೈ ಮಾಡಕ್ ನಂಗೆ ಇಷ್ಟ ಇಲ್ಲ. ನಾನು ಕೈ ಎತ್ತಿದ್ರೆ ಏನಾಗುತ್ತೆ ಅನ್ನೋದನ್ನ ನಿನಗೆ ತೋರಿಸ್ತೀನಿ. ಅದನ್ನ ನೋಡಿ ಡಿಸೈಡ್ ಮಾಡು. ತೆಗಿರಪ್ಪ ಅದನ್ನ, ತೆಗಿರಿ, ತೆಗಿರಿ. ಅಯ್ಯೋ, ನೀನ್ ಹೇಳೋ ಪ್ರಕಾರ ಜಯಣ್ಣ ನಿನ್ನನ್ನು ಹೊಡೆದ್ಬಿಟ್ಟು ಈ ಮನೆಯವ್ರನ್ನ ಎದುರಿಸಾಕೆ ಅಂತ ಇಲ್ಲಿ ತಂದಾಕ್ದ. ಆದ್ರೂ ಅವನ ಬಗ್ಗೆ ನೀನ್ ಕಂಪ್ಲೇಂಟ್ ಕೊಡ್ತಿಲ್ಲ, ಯಾಕೆ? ನನಗೆ ಕನ್ಕನ್ ಪಾಳಿದ ಕೇಸ್ ತುಂಬ ಇಂಪಾರ್ಟೆಂಟು. ಅದನ್ನ ಸೈಡ್ಗಿಡ್ಲಿ ಅಂತ ಅವನಾಗ ಮಾಡ್ದ. ಆದರೆ ನಾನಾ ಕೇಸ್ ಬಿಡಲ್ಲ. ಹಾಗಾದ್ರೆ ಈ ಕೇಸು ನಾನೇನು ಮಾಡೋಕ್ಕಾಗಲ್ಲ. ನೀವೇನು ಮಾಡಲ್ಲ ಅಂತಾನೂ ನನಗ್ ಗೊತ್ತು. ನನಗ್ ಯಾಕೋ ಒಂದ್ ಡೌಟು. ಆ ಜಯಣ್ಣ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿರ್ಬೇಕಲ್ವಾ? ಏನ್ ಮಾತಾಡ್ತಿದ್ಯೋ ನೀನು? ಅದೇ ನಿನ್ ಜಾಗದಲ್ಲಿ ಯಾರಾದ್ರೂ ಗಂಡಸರು ಇದ್ದಿದ್ರೆ ಇಷ್ಟೊತ್ತಿಗೆ ಲಾಕಪ್ ಹಾಕಿ.
ನೀವ್ ಆ ಥರ ಮಾಡಿದಿದ್ರೆ ಕೆಲ್ಸ ಕಳ್ಕೊತಿದ್ರಿ. ರಮ್ಮಿ ಲಾಯರ್ ಅನ್ನೋದನ್ನ ಮರಿಬೇಡಿ. ಓಯ್, ಲಾಯರ್ ಅಂತ ಬೇಜನ್ ಎಗಲಾಡ್ತಿದ್ದಲ್ಲ, ಕೋರ್ಟ್ಗೆ ಹೋಗಿ ಒಂದು ಪ್ರೊಟೆಕ್ಟಿವ್ ಆರ್ಡರ್ ತಗೊಂಬರಕ್ ಕೇಳೋ. ಜಯಣ್ಣ ಅಲ್ಲ, ಅವ್ರ ಅಣ್ಣ ಬಂದ್ರು ಏನು ಮಾಡ್ಕೊಳಕ್ಕಾಗಲ್ಲ. ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡ್ತಾರೆ. ಪಾಪ ಅವ್ರು ಹೇಳ್ತಿರೋದು ನಿಜ ರೀ. ಕೋರ್ಟಿಂದ ಪ್ರೊಟೆಕ್ಟಿವ್ ಆರ್ಡರ್ ತಂದ್ರೆ ನಿಮ್ಮ ಮನೆ ತಂಟೆಗೆ ಯಾರು ಬರಲ್ಲ. ನೀವ್ ಫಸ್ಟ್ ಡ್ರೆಸ್ ತಗೊಳ್ಳಿ. ನಿಮ್ ಮನೆಯವ್ರಿಗೆ ವಿಷಯ ತಿಳಿಸ್ಲಾ? ಮನೆಯವರು ಅಂತ ಯಾರು ಇಲ್ಲ ರೀ. ಯಾಕೆ? ನಿಮ್ಗೆ ಇನ್ನ ಮದ್ವೆ ಆಗಿಲ್ವಾ? ಅದಕ್ಕೆ ಕಾರಣ ನನ್ನ ನೇಚರ್. ನಾನು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಲ್ಲ. ಅನ್ಯಾಯ ಎಲ್ ಕಂಡ್ರು ಸಿಡ್ದು ಬಿಡ್ತೀನಿ. ಅದಕ್ಕೆ ಯಾವ ಹುಡುಗಿನೂ ನನ್ನ ಮದುವೆ ಆಗಕ್ಕೆ ಒಪ್ತಾ ಇಲ್ಲ. ನಂದು ಒಂಥರ ಅದೇ ಕೇಸ್. ಹೆಂಗೆ? ನಾನ್ ನೋಡಕ್ ಬರೋ ಹುಡುಗರೆಲ್ಲ NGO ಕೆಲ್ಸ ಬಿಡು ಅಂತಾರೆ. ಅದನ್ನ ಹೇಳಕ್ ಅವ್ರು ಯಾರು? ನಮ್ಮ ಅಪ್ಪ ಮನೆ ನಂಗೇನು ಹೇಳಲ್ಲ. ಕರೆಕ್ಟ್. ಅದಕ್ಕೆ ನಾನ್ ನೋಡಕ್ ಬರೋ ಹುಡುಗರ್ನೆಲ್ಲ ನಾನ್ ರಿಜೆಕ್ಟ್ ಮಾಡೋದು. ನಾನು ನಿಮ್ಗೊಂದು ಮಾತು ಹೇಳ. ಆ ದಡ್ಡನ್ ಮಕ್ಕಳ ಜಾಗದಲ್ಲಿ ನಾನು ಬಂದಿದ್ರೆ ನಿಮ್ಗೆ 100% ಸಪೋರ್ಟ್ ಮಾಡ್ತಿದ್ದೆ. ನಾನು ಅಷ್ಟೇ ನಿಮ್ಮನ್ನ ಎನ್ಕರೇಜ್ ಮಾಡ್ತಾ ಇದ್ದೆ. ಏನ್ ಮಾಡೋದು, ಇಬ್ರದು ಬ್ಯಾಡ್ ಲಕ್. ಹೌದು, ಅವತ್ ನಿಮ್ ಗಾಡಿ ಓಡಿಸ್ಕೊಂಡ್ ಬಂದಲ್ಲ, ಆ ಹುಡುಗ ಯಾರು? ಓ, ಹರೀಶಾ. ಅವ್ನ್ ನನ್ ಕ್ಲೋಸ್ ಫ್ರೆಂಡ್. ನಾವಿಬ್ರು ಜೊತೆಲೇ ವರ್ಕ್ ಮಾಡ್ತೀವಿ. ನೀವ್ ಯಾವತ್ತಾದ್ರೂ ಫ್ರೀ ಇದ್ರೆ ನಮ್ಮ ಆಫೀಸ್ ಕಡೆಗೆ ಬನ್ನಿ, ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಯಾವತ್ತೋ? ಯಾಕೆ? ನಡೀರಿ, ಈಗಲೇ ಹೋಗೋಣ. ಬಟ್ ಈ ಪರಿಸ್ಥಿತಿನಲ್ಲ. ಯಾಕೆ? ಮೊದ್ಲು ಹೊಸ್ಲು ದಾಟಕ್ಕಾಗತ್ತಾ ಅಂತ ನೋಡಿ. ನೀವೊಂದ್ ಸ್ವಲ್ಪ ಸಪೋರ್ಟ್ ಕೊಟ್ರೆ ಹೊಸ್ಲೇನು ಕಾಂಪೌಂಡೇ ದಾಟ್ಬಿಡ್ತೀನಿ. ಆಯ್ತು, ಅದನ್ನು ನೋಡ್ಬಿಡೋಣ. ಯಾಕೆ ಬಂದೆ ಕಣ್ಣ ಮುಂದೆ, ಬರುವೆ ನಾನು ನಿನ್ನ ಹಿಂದೆ. ನೀನೇ ನಂಗೆ ಜೀವ ಈಗ, ಯಾರೇ ನೀನು ಹೇಳಬೇಗ. ಎಷ್ಟು ಚಂದ ಇವಳು, ಹರಿಯವ ರಾಣಿ ಮಗಳು. ಇವಳು ಹಿಂಗೆ ನಗಲು, ದಿನವೆಲ್ಲ ನಂಗೆ ಅಮಲು. ಭೂಮಿಗೆ ಮಳೆ ಬೀಳು ಬಂದಂತೆ ಈಗ, ಜಗವೆಲ್ಲ ರಂಗಾಯ್ತು ಕೇಳೇ. ನಿನ್ನ ಹಿಂದೆ ನೆರಳೀಗ ನನ್ನನ್ನೇ ಬಿಟ್ಟು ಅಲೆಯುತ್ತಿದೆ. ನೋಡಲೇ ಎಷ್ಟು ಚಂದಾಗಿವಳು, ಹರಿಯವ ರಾಣಿ ಮಗಳು. ಇವಳು ಹಿಂಗೆ ನಗಲು, ದಿನವೆಲ್ಲ ನಂಗೆ ಅಮಲು. ಕಡಲಿನ ಮುತ್ತು ಸೆಳೆಯುವ ನತ್ತು ಹುಡುಕದೆ ಬಳಿಗೆ ಬಂತು. ಕೊಡುವೆನು ನಾನು ಪಡೆವೆಯ, ನೀನು ಜನುಮಕ್ಕೂ ಉಳಿವ ನಂಟು. ಹಠ ಮಾಡಿದೆ ಯಾಕೆ ಹೃದಯ, ಈ ತಳಮಳ ತಂಪಾಗಿದೆ ತಡ ಮಾಡದೆ. ರಮ್ಮಿ, ನಿಮ್ಗೊಂದ್ ವಿಷಯ ಗೊತ್ತಾ? ಇದ್ ನಂಗೆ ತುಂಬಾ ಇಷ್ಟವಾದ ಜಾಗ. ನಾನ್ ಖುಷಿ ಆದಾಗ, ಬೇಜಾರಲ್ಲಿದ್ದಾಗ ನನ್ ಫೀಲಿಂಗ್ಸ್ನೆಲ್ಲ ಇಲ್ಲಿ ಹೇಳ್ಕೊತೀನಿ. ದಿಸ್ ಇಸ್ ಮೈ ಫೇವ್ರೆಟ್ ಪ್ಲೇಸ್. ಯಾವುದೇ ಡೀಲ್ ಆದ್ರೂ ಒಂದೇ ದಿನದಲ್ಲಿ ಮುಗಿಸೋನು 1 ವಾರ ಆದ್ರೂ ಇನ್ನೂ ಮುಗಿಸಿಲ್ಲ. ನನ್ನ ಹೆಸರು ಜಯಣ್ಣ. ಎಷ್ಟೇ ದೊಡ್ಡವನಾದ್ರೂ ನನ್ನ ಅಣ್ಣ ಅಂತ ಕರಿಬೇಡ. ಏ ಭಾಸ್ಕರ್, ಅವನು ಯಾರೋ ನಮ್ಮ ಹುಡುಗರನ್ನ ಹೊಡೆದ ಅಂದಿಲ್ಲ, ಇವನೇನ?
ಆಡ್ಬೇಕು ಅಂದ್ರೆ ಆಟದಲ್ಲಿ ರಮ್ಮಿ ಇರಲೇಬೇಕು. ನಾನು ಆಡೋ ಪ್ರತಿ ಆಟದಲ್ಲೂ ಈ ರಮ್ಮಿ ಇರ್ತಾನೆ. ಬ್ಯಾಲೆನ್ಸ್ ದುಡ್ಡಿಟ್ಟು ನೀನು ಮೊದಲು ಮನೆ ಕೊಡ್ಸಪ್ಪ, ಅಷ್ಟು ಸಾಕು. ನಾನು ಆ ಕೆಲ್ಸದ ಮೇಲೆ ಇದ್ದೀನಿ. ಬೇಗ ಆಗ್ಬೇಕು ಅದು. ಹಾ, ಇಲ್ಲ ಅನ್ಯಾಯಗಳ ಸಂಖ್ಯೆ ಕಡಿಮೆ ಆಗ್ತಾ ದಿನೇ ದಿನೇ. ಒಬ್ಬೊಬ್ರು ಇದಾಗ್ತಿರ್ಬೇಕಾದ್ರೆ ಹಂಗೆ ಕುತ್ತಿಗೆ ಈಚೆ ಬಿಡ್ಬೇಕು ಅವ್ರದ್ದು ಅನ್ಸುತ್ತೆ ನನಗೆ. ನೀನೆಲ್ಲ ಮನೆಯಲ್ಲಿ ಆರಾಮಾಗಿ ಬೆಚ್ಚು ಓದಿ ಮಲ್ಕೊಂಡಿರ್ತೀಯ, ಇಲ್ಲಿ ಕೆಂಡ ಮೇಲೆ ಕೂತವ್ರು ನಾವು ತಾನೆ. ದಯಾ, ಹಾ, ಹೋಗಿ ಆ ಮುತ್ಕೊಂಡ್ ಕೈಲಿ ಸೈನ್ ಹಾಕ್ಸ್ಕೊಂಬ. ಆಯ್ತು. ಅದೆಷ್ಟೊತ್ತು ಮಾಡ್ಬಿಡೋಣ. ಯಾಕಿಂಗ್ ಟೆನ್ಷನ್ ತಗೋತೀರಾ? ನಿಮ್ ಮುಂದೆ ಕೂತ್ಕೊಳ್ಳೋದಕ್ಕೆ ಜನ ಬೇಕು ತಾನೆ. ಅಷ್ಟೇ, ಅಷ್ಟಾದ್ರೆ ನಾವು ತಾಲೆಗೆ 300 ರೂಪಾಯಿ ಅಷ್ಟೇ. ನಾನ್ ಕಾಸು ಕೊಟ್ಟು ಕಳ್ಸೋನಲ್ಲ, ಕಾಸು ಕೊಡೋರು ನನ್ನ ಕಾಲಕ್ಕೆ ಬಿದ್ದು ನವರಂದ್ರಗಳಿಂದ ವಾಯು ಹೋಗ್ತಾ ಇದ್ರು ಇಲ್ಲಿ ಸುಮ್ಮನೆ ಕೂತಿರ್ಬೇಕು ಅಂತ ಅಷ್ಟೇ. ಜಯ, ಏನು ಇದು ಅವತಾರ? ಆಯ್ತು, ಗಡಿಯಾರ ನೋಡ್ತಾರೆ. 1 ಗಂಟೆಲಿ ವಾಪಸ್ ಬಂದ್ಬಿಡ್ತೀನಿ. ಪ್ರಭು ಸಮರ್ಪಣ. ಬಾರ ಇಲ್ಲೇ ಬಂದೆ. ಬದುಕಿದ್ದಾಗ ಮಾಡಿದ ತಪ್ಪನೆಲ್ಲ ಸತ್ತ ಮೇಲೆ ಸರಿಪಡಿಸ್ಕೋಬೇಕು ಅಂತ ಅನ್ಕೊಂಡಿದೀಯ. ಅದಕ್ಕೆ ನೀವೇ ಒಂದು ದಾರಿ ತೋರಿಸ್ಬೇಕು. ಕೊಲೆ ಆದವನು ದೆವ್ವಾಗಿ ವಾಪಸ್ ಬಂದು ಕೊಲೆಗಾರನ ಮೇಲೆ ಸೇಡ್ ತೀರಿಸ್ಕೊಂಡಿದ್ದನ್ನು ಎಲ್ಲಾದ್ರೂ ಕೇಳಿದ್ಯಾ? ಹಂಗಿದ್ದಿದ್ರೆ ಎಂತೆಂಥ ರೌಡಿಗಳು ಕೊಲೆ ಮಾಡೋಕೆ ಹೆದರ್ಕೊಳ್ಳೋರು. ನಾವಿದ್ದೀವಿ ಅನ್ನೋದು ನಮಗೆ ಮಾತ್ರ ಗೊತ್ತು, ಇಬ್ಬರನ್ನ ಬಿಟ್ಟು. ಒಂದು ಈ ಬಗೀರ, ಇನ್ನೊಂದು ಈ ಗುಹೆ ಒಳಗಡೆ ಇರೋ ವಾಮಾಚಾರಿ ಕರಾಳ. ಅವ್ನ ಕಣ್ಣಿಗೆ ನಾವು ಕಾಣಿಸ್ತೀವ ಸರ್? ಮತ್ತೆ ಹೆಲ್ಪ್ ಮಾಡೋ ಅಂತ ಹೋಗಿ ಕೇಳ್ಬೋದಲ್ಲ ಸರ್? ಇರು ಇರು ಇರು, ಅಪ್ಪಿ ತಪ್ಪಿನ ಅವನ ಹತ್ರ ಹೋಗ್ಬೇಡ. ಹೋದ್ರೆ ಅಷ್ಟೇ, ಮುಕ್ತಿ ಅನ್ನೋದೇ ಇಲ್ಲ. ನಾನಿಲ್ಲಿ ಯಾಕೆ ಕಾವಲು ಕಾಯ್ತಾ ಇದ್ದೀನಿ ಗೊತ್ತಾ? ನಿನ್ನಂಥ ಎಲು ಬೋರ್ಡ್ಗಳು ಒಳಗಡೆ ಹೋಗವನ ಹತ್ರ ಸಿಗಾಕಳದಲ್ಲೇ ಇರಲಿ ಅಂತ. ಸರ್, ಬೇರೆ ಯಾವುದಾದ್ರೂ ಐಡಿಯಾ ಇದ್ರೆ ಹೇಳಿ ಸರ್. ರಮ್ಮಿ, ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಬೇರೆ ಯಾವ ದಾರಿನೂ ಇಲ್ಲ. ಸೀನಿಯರ್ ಆಗಿ ಒಂದು ಮಾತು ಹೇಳ್ತೀನಿ ಕೇಳು. ಪ್ಯಾರಿಸ್ಗೆ ಹೋಗಬೇಕು ಅಂತ ಎಷ್ಟು ಕಷ್ಟಪಟ್ಟೆ. ಈಗ ನೀನು ಯಾರೂ ತಡೆಯೋರಿಲ್ಲ. ಹೋಗು, ಇಡೀ ಪ್ರಪಂಚನೇ ಸುತ್ತಾಡು. ನನಗೆ ಹೇಳೋದನ್ನ ನೀವೇ ಮಾಡ್ಬೋದಲ್ಲ ಸರ್? ಪರಿಚಯ ಇಲ್ದಿರೋ ನನ್ನಂತವನ್ನ ಕಾಪಾಡೋದಕ್ಕೆ ನೀವು ಕಾವಲು ಕಾಯ್ತಾ ಇದ್ದೀರಾ. ಅಂಥದ್ರಲ್ಲಿ ನಾನು ಪ್ರೀತಿಸೋ ಹುಡುಗಿನ ಬಿಟ್ಟು ಹೋಗು ಅಂತಿದ್ದೀರಲ್ಲ, ಹೇಗೆ ಸರ್ ಸಾಧ್ಯ? ವಂದನಾ ನನ್ನ ಪ್ರಪಂಚ. ನಾನು ಬದುಕಿದ್ರು ಸರಿ, ಸತ್ರು ಸರಿ, ಅವಳು ಕಾವಲು ನಾನು ಕಾಯ್ತೀನಿ. ಬರ್ತೀನಿ ಸರ್. ಶೋ, ಕಂಗ್ರಾಟ್ಸ್. ಥ್ಯಾಂಕ್ ಯು. ಬನ್ನಿ, ನಮ್ಮ ಬಾಸ್ ನಿಮ್ಮನ್ನು ನೋಡ್ಬೇಕಂತ. ಜಯಣ್ಣನ ಪಾತ್ರದ ಮುಂದಿನ ಕೆಲವು ದೃಶ್ಯಗಳಲ್ಲಿ ಉದಯ್ ಬದಲು ಭಜರಂಗಿ ಲೋಕಿ ಅಭಿನಯಿಸಿದ್ದಾರೆ. ಒಳ್ಳೆ ಕ್ವಾಲಿಟಿಲೇ ಪೇಂಟ್ ಮಾಡಿಸಿದ್ಯಾ? ಈ ಜಯಣ್ಣಂಗ್ ಮೋಸ ಮಾಡಿದ್ರೆ ಏನಾಗುತ್ತೆ ಅಂತ ಇಡೀ ಕ್ಲಬ್ಬಲ್ಲಿ ಎಲ್ರಿಗೂ ಗೊತ್ತಾಗ್ಬೇಕು. ಜಯ, ನಾಯಕರ ಆಸ್ತಿ ಈ ತಿಜೋರಿಯಲ್ಲಿ ಭದ್ರವಾಗಿರ್ಬೇಕು. ಇದರಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾವು ಸತ್ತ ಹಾಗೆ, ನೆನಪಿಟ್ಕೋ.
ನಮ್ ಕರುಣೆ ತೋರಿಸಿ ಭಿಕ್ಷುಕರನ್ನಾಗಿ ಮಾಡ್ತಾ ಇದೀಯಾ? ಛೇ ಛೇ ತಪ್ಪು ತಿಳ್ಕೊಬೇಡಿ. ಸಾಕು, ನಮ್ಗಿವ ಬೇಕಾಗಿರೋದು ಹೊಟ್ಟೆ ಕೂಳಲ್ಲ, ತಲೆ ಮೇಗಿನ ಸೂರು. ಮೊದ್ಲು ಅದನ್ನ ಕೊಡ್ಸು. ಬದುಕಿದ್ದಾಗ ನಾನು ಯಾವತ್ತೂ ನಿನ್ನ ನಂಬಿರ್ಲಿಲ್ಲ. ಈಗ ನಾನು ಆತ್ಮ ಆಗಿದ್ದೀನಿ ಅಂದ್ರೆ ಪರಮಾತ್ಮ ಆಗಿರೋ ನೀನಿರ್ಲೇಬೇಕು. ನನಗೀಗ ಯಾವುದೇ ದಾರಿ ಇಲ್ಲ ಅಂತ ಚಿರಂಜೀವಿ ಹೇಳ್ತಿದ್ದಾನೆ. ಈಗ ನಾನು ನಿನ್ನೆ ನಂಬಿದ್ದೀನಿ. ಸಾಲ ಕೊಡಕ್ಕಾಗದೆ ತಪ್ಪಿಸ್ಕೊಂಡು ಓಡಾಡ್ತಾನೆ ಅಂತ್ಯಾ? ಎಣ್ಣೆ ಹೊಡೆಕಿಲ್ ಬರ್ತಾನ? ಅವನು ಉಣ್ಣೆಗ್ ಬೇಕಂದ್ರೆ ಮೋಸ ಮಾಡ್ಬೋದು, ಎಣ್ಣೆಗೆ ಯಾವತ್ತು ಮೋಸ ಮಾಡಲ್ಲ. ಅವನ್ ಬಂದೇ ಬರ್ತಾನೆ, ವೆಯ್ಟ್ ಮಾಡು. ಏಯ್, ಯಾರ ಬುರ್ಕ ಹಾಕೊಂಡು ಬಂದಾಗಿದೆ, ಮೋಸ್ಟ್ಲಿ ಅವನೇ ಇರ್ಬೇಕು. ಹಿಡ್ದಾಕ್ಬಿಡೋಣ. ಸುಮ್ಮನೆ ಪಕ್ಕ ಕನ್ಫರ್ಮ್ ಆಗ್ಲಿ. ಎಣ್ಣೆ ಹೊಡೆಕೆ ಬುರ್ಕ ತೆಗಿತಾನಲ್ಲ, ಅವಾಗ ಗೊತ್ತಾಗತ್ತೆ ನಾನು ಅವಳಲ್ಲ ಅವನು ಅಂತ. ಅಣ್ಣ, ನೀನ್ ಕಿಲಾಡಿ ಕಣ. ಒಂಟೆ ಹೋಯ್ತಲ್ಲಣ್ಣ. ಸಿಕ್ಕಾಬಟ್ಟೆ ನೀರ್ ಕುಡ್ದಿದೆ, ಸುಸ್ಸು ಮಾಡ್ಲೇಬೇಕಲ್ಲ, ಅವಾಗ ಗೊತ್ತಾಗುತ್ತೆ ಗಂಡು ಹೆಣ್ಣು ಅಂತ. ಅದಿನಂಗಣ ಕಂಡಿದ್ದೀಯಾ? ನಿಂತ್ಕೊಂಡ್ ಮಾಡಿದ್ರೆ ಭಾಷಾ, ಓ ಕುತ್ಕೊಂಡ್ ಮಾಡಿದ್ರೆ ಬೇಗಂ. ಬ್ಯೂಟಿ. ಚುಟ್ಟು ಚುಟ್ಟು ಅಂತೈತಿ, ಒಯ್ತಾ ಇದ್ರೆ ಚುಮು ಚುಮು ಆಗ್ತೈತಿ. ಸಲಾಂ ಅಲೈಕು ಬೇಗಂ. ವಾಲೇಕು ಸಲಾಂ. ಓಂ ನಮಃ ಶಿವಾಯ. ಏನ್ ಮಾಡ್ಕಂತಿದ್ದೀರಾ? ಯಾರ್ ಬೆಂಕಿ ಹಚ್ಚಿತ್ತು? ನಾನ್ ನಿಮ್ಗೆ ಕಾಣಿಸ್ತಾ ಇದ್ದೀನಾ? ಯೋ, ಕಾಣಿಸ್ತಾ ಇರ್ತಾನೆ ಹೇಳ್ತಿರೋದು. ಹೋಗ್ ಫಸ್ಟ್ ನೀರಿಗೆ ಬೀಳೆಯ, ಬದುಕಳೆಯ. ಕಾಪಾಡಿ ಸರ್, ಪ್ಲೀಸ್ ಕಾಪಾಡಿ ಸರ್. ನಾನು ಹೆಂಗಯ್ಯ ಕಾಪಾಡ್ಲಿ? ಬೊಂಬೆ ಬೊಂಬೆ. ಯಾರು ನೀನು? ವಾಮಾಚಾರಿನಾ? ಇಲ್ಲ ಸರ್, ಯಾವ ವಾಮಾಚಾರಿನೂ ಅಲ್ಲ, ರಾಮಾಚಾರಿನೂ ಅಲ್ಲ. ನನ್ನ ಹೆಸರು ಧರ್ಮ, ಸ್ಟಿಲ್ ಬ್ರಹ್ಮಚಾರಿ. ಏನ್ ಸರ್ ಇದೆಲ್ಲ? ನೀನ್ ನೋಡಿರೋದು ಪ್ರೇತಾತ್ಮ, ಅದ್ರ ಅಸ್ತಿತ್ವನ ನಾನು ಅಳ್ಸಾಕಿದ್ದೀನಿ. ಪ್ರೇತಾತ್ಮ? ನಾನ್ ಮಾಡಿರೋ ದಿಗ್ಬಂಧನ ಆತ್ಮಗಳು ಎಲ್ಲ ನಿನ್ ಕಣ್ಣಿಗೆ ಕಾಣಿಸ್ತಿವೆ. ಈ ಶಕ್ತಿನ ವ್ಯರ್ಥ ಮಾಡ್ಬೇಡ, ನನ್ ಶಿಕ್ಷನಾಗು. ಈ ತರದ್ದೆಲ್ಲ ಸಿನಿಮಾದಲ್ಲಿ ನೋಡಿದ್ರೆ ನಂಗೆ ರಾತ್ರಿ ನಿದ್ದೆ ಬರಲ್ಲ. ಇನ್ ಟಿವಿ ಸೀರಿಯಲ್ ತರ ಡೈಲಿ ನೋಡಕ್ ಆಗಲ್ಲ ಸರ್. ಆಯ್ತು, ಯಾವುದೇ ಕಾರಣಕ್ಕೂ ಯಾವ ಆತ್ಮನೂ ಬಾ ಅಂತ ಮಾತ್ರ ಕರಿಬೇಡ. ಸರಿ ಸರ್, ಬರ್ತೀನಿ ಸರ್. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸರ್, ಇಲ್ಲೇನ್ ಮಾಡ್ತಿದ್ರ ಸರ್? ಇದು ಡೇಂಜರ್ ಪ್ಲೇಸ್ ಸರ್. ವಾಮಾಚಾರಿ ಭೂತ ಎಲ್ಲ ಇದೆ ಸರ್. ಬನ್ನಿ ಸರ್, ಹೋಗೋಣ. ಏನ್ ಯೋಚನೆ ಮಾಡ್ತೀರಾ? ಬನ್ನಿ ಸರ್.
ಏಯ್, ಏಯ್. ಅಣ್ಣ ರಮ್ಮಿ ಡವ್ ಬಂದವಳೆ. ಹಾಯ್ ಜಯಣ್ಣ. ರಮ್ಮಿ ಎಲ್ಲಿ? ರಮ್ಮಿನೇ ಬೇಕಾ ನಿನ್ಗೆ? ಬೇರೆ ಏನಾದ್ರೂ ಆಟ ಆಡ್ವಾ? ಅಂದರ್ ಬಾಹರ್, 3 ಕಾರ್ಡ್ಸ್? ನಾನ್ ಮಾತಾಡ್ತಿರೋದು ನಿಮ್ ಫ್ರೆಂಡ್ ರಮ್ಮಿ ಬಗ್ಗೆ. ಬೇಕು ಅಂದ್ರೂ ಅವ್ನ್ ನನಗೆ ಸಿಗಲ್ಲ, ಇನ್ ನಿನಗ್ ಸಿಗ್ತಾನ? ಅವ್ರು ಎಲ್ಲಿದ್ದಾರೆ ಅಂತ ನಿಮ್ಗ್ ಚೆನ್ನಾಗ್ ಗೊತ್ತು. ಸೊ ಪ್ಲೀಸ್ ಹೇಳಿ. ಅಷ್ಟೊಂದ್ ಮಿಸ್ ಮಾಡ್ಕೋತಿದ್ಯಾ ಅವನ್ನ? ಅಂತದೇನ್ ಮಾಡ್ದ ಅವ್ನ್ ನಿನ್ಗೆ? ಮಜಾ ಕೊಟ್ಟ? ನೋಡಿ, ನಮ್ ಸಂಬಂಧದ ಬಗ್ಗೆ ಅಷ್ಟು ಚೀಪ್ ಆಗಿ ಮಾತಾಡ್ಬೇಡಿ. ಕಾಸ್ಟ್ಲಿ ಸಂಬಂಧ ನಿಂದು, ಅದೇ ಸಂಬಂಧ ನನ್ ಜೊತೆನೂ ಇಟ್ಕೋ. ದುಡ್ಗೋಸ್ಕರ ಒದ್ದಾಡ್ತಿದ್ಯಾ ಅಂತ ನಂಗೆ ಚೆನ್ನಾಗ್ ಗೊತ್ತು. ನಿನ್ಗೆ ಎಷ್ಟ್ ಬೇಕೋ ಅಷ್ಟು ದುಡ್ಡು ತಗೋ, ನಾನ್ ಕರ್ದಾಗ ಬಾ. ನೀನ್ ನನ್ ಜೊತೆ ಈ ತರ ನಡ್ಕೋತಾ ಇರೋದು ರಮ್ಮಿಗೆ ಏನಾದ್ರೂ ಗೊತ್ತಾದ್ರೆ ನೀನ್ ಸುಮ್ನೆ ಬಿಡಲ್ಲ. ರಮ್ಮಿ ಅವನ್ ಮತ್ತೆ ವಾಪಸ್ ಬರಲ್ಲ ಕಣೆ. ಬರ್ತಾರೆ. ರಮ್ಮಿ ಇವತ್ತಲ್ಲ ನಾಳೆ ನಿಮ್ ಮುಂದೆ ಬಂದೇ ಬರ್ತಾರೆ. ಅವತ್ ನಿನ್ ಈ ದುಡ್ಡು, ನಿನ್ ಶಕ್ತಿ ಯಾವ್ದು ನಿನ್ನ ಕಾಪಾಡಲ್ಲ. ಆಫರ್ ಯಾವಾಗ್ಲೂ ಓಪನ್ ಇರುತ್ತೆ, ಯೋಚನೆ ಮಾಡು. ನಿನ್ನ ಸಾಯಿಸದೆ ಬಿಡಲ್ಲ ಜಯಣ್ಣ. ಆ ಗುಹೆ ಒಳಗಡೆ ಹೋಗ್ಬೇಡ ಅಂತ ಹೇಳಿಲ್ವಾ ನಿನ್ಗೆ? ನನ್ನ ತಡಿಬೇಡಿ ಸರ್. ಕೈಲಾಗದೆ ಇರೋ ನಿಮ್ಮಂತವ್ರ ಮಾತು ಕೇಳೋದಕ್ಕಿಂತ ತಾಕತ್ತಿರೋ ಅವನ ಹತ್ರ ಸಿಕ್ಕಾಕೊಳ್ಳೋದು ವಾಸಿ. ಅಟ್ಲೀಸ್ಟ್ ಅವನಾದ್ರೂ ನನಗೆ ಸಹಾಯ ಮಾಡ್ಬೋದು. ಜಾಗ ಬಿಡಿ. ನಿಂತ್ಕೋ. ನಮ್ಮ ನೋಡೋ ಶಕ್ತಿ ಇರೋ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. ಅವನು ಶಿವನ ಭಕ್ತ. ಈ ಜಾತ್ರೆಯಲ್ಲಿ ಅವನು ಇದ್ದೇ ಇರ್ತಾನೆ. ಇಲ್ಲಿ ಇಷ್ಟೊಂದು ಜನ ಇದಾರಲ್ಲ ಸರ್, ಅವನೊಬ್ಬನ ಹೇಗೆ ಸರ್ ಹುಡುಕ್ತೀರಾ? ಅದು ನನ್ನ ಕೆಲಸ ಅಲ್ಲ, ನಿನ್ ಕೆಲಸ. ಸರ್ ಅವ್ನು ಹೇಗಿದ್ದಾನೆ ಅನ್ನೋದೇ ನನಗೆ ಗೊತ್ತಿಲ್ಲ, ನಾನು ಹೇಗೆ ಹುಡುಕ್ಲಿ? ಗುಂಪಲ್ಲಿ ಎಷ್ಟೇ ಜನ ಇರಲಿ, ನೀನೊಂದ್ಸಲಿ ಲಬಲಬ ಅಂತ ಬಾಯ್ ಪಡ್ಕೊಂಡ್ರೆ ಅವನು ಒಬ್ಬನೇ ನಿನ್ನೊಂದು ತಿರುಗಿ ನೋಡೋದು. ಬೇಗ ಹುಡುಕೋ, ನಾನು ಗಡಿ ಕಾಯಕ್ಕೆ ಹೋಗ್ಬೇಕು. ಭಕ್ತಾದಿಗಳಲ್ಲಿ ವಿನಂತಿ, ದೇವಸ್ಥಾನದ ಎದುರುಗಡೆ ಇರೋ ಕೌಂಟ್ರಲ್ಲಿ ಪ್ರಸಾದವನ್ನು ಕೊಡಲಾಗುವುದು. ತಾವೆಲ್ಲರೂ ಸಾಲಾಗಿ ನಿಂತು ಸ್ವೀಕರಿಸಬೇಕೆಂದು ವಿನಂತಿ. ಅಣ್ಣ, ಏನಮ್ಮ? ಮಗು ಕಳ್ತೋಗಿದ್ಯಣ್ಣ. ಮಗು ಹೆಸರೇನು? ರಾಧಾ ಅಂತ. ರಾಧಾ? ಹ್ಞೂ ಅಣ್ಣ, ಹೇಗಾದ್ರೂ ಸ್ವಲ್ಪ ಹುಡ್ಕಿಸ್ಕೊಡಿ ಅಣ್ಣ. ಅಂಗಡಿ ಒಂದು ಹತ್ರ ವಿಶೇಷ ಕೆಳಗೆ ಸೂಚನೆ, ಬಾಳೆ. ಭಕ್ತಾದಿಗಳು ಗಮನವಿಟ್ಟು ಕೇಳಿ. ದೇವಸ್ಥಾನದ ಆವರಣದಲ್ಲಿ ಒಂದು ಹಳದಿ ಬಣ್ಣದ ಬ್ಯಾಗ್ ಸಿಕ್ಕಿದೆ. ಯಾವುದೇ ಹೆಸರಿಲ್ಲ, ಫೋನ್ ನಂಬರ್ ಇಲ್ಲ, ಅಡ್ರೆಸ್. ಬ್ಯಾಗಿನ ತುಂಬಾ ಹಣ ಇದೆ. ಹಾಗೊಂದು ವೇಳೆ ಯಾರು ಬರದೇ ಹೋದ್ರೆ ಇನ್ನು 5 ನಿಮಿಷದಲ್ಲಿ ಬ್ಯಾಗಿನಲ್ಲಿರುವ ಹಣವನ್ನೆಲ್ಲ ದೇವಸ್ಥಾನದ ಹುಂಡಿಗೆ ಹಾಕಲಾಗುವುದು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ದಾರಿ ಬಿಡಿ, ಸ್ವಲ್ಪ ಹಿಡಿದು. ಓಂ ನಮಃ ಶಿವಾಯ. ಜಾಗ ಬಿಡಿ, ಜಾಗ ಬಿಡಿ. ಬನ್ನಿ ಬನ್ನಿ ಬನ್ನಿ. ಓಂ ನಮಃ ಶಿವಾಯ. ಸ್ವಲ್ಪ ಸೈಡಿಗೆ. ಓಂ ನಮಃ ಶಿವಾಯ. ದಾರಿ ಬಿಡಿ. ಸರ್, ಅಲ್ಲಿಂದ ಓಡ್ ಬರ್ತಿದ್ದೀನಿ. ಅಡ್ಡ ಬರ್ತಿರಲ್ಲ ಸರ್, ಸ್ವಲ್ಪ ಸೈಡಿಗೆ ಬನ್ನಿ ಸರ್. ಪ್ಲೀಸ್ ಬನ್ನಿ ಸರ್. ಸರ್, ಹಳದಿ ಬಣ್ಣದ್ದು ಬ್ಯಾಗ್ ತಗೊಂಡೋಗಿ ಬಂದೆ. ಅದೇ ಜಾಸ್ತಿ ದುಡ್ಡಿತ್ತಲ್ಲ. ಗಾಬರಿ ಆಗ್ಬೇಡಿ, ಡೀಟೇಲ್ಸ್ ಹೇಳಿ. ಸರ್, ನೀವು ಕನ್ಫ್ಯೂಷನ್ ಆಗಬೇಡಿ. ಅದೇ ಈಗ ಅನೌನ್ಸ್ ಮಾಡಿದ್ರಲ್ಲ, ಹಳದಿ ಬಣ್ಣದ್ದು ಬ್ಯಾಗು, ಅದು ನಂದೇ ಸರ್. ಕೊಡಿ ಸರ್, ಕೊಡಿ ಕೊಡಿ ಕೊಡಿ. ನಾನು ಹಾಗನ್ನ? ಹ್ಞೂ ಸರ್, ಈಗ ಮಾಡಿದ್ರಲ್ಲ. ನಿಮ್ಗೇನು ಹುಚ್ಚಿಗಿಚ್ಚಿ ಹಿಡ್ದಿದ್ಯಾ? ಇಲ್ಲ ಸರ್. ಹೋಗ್ರಿ ಆಚೆ. ಸರ್, ಅಲ್ಲೇ ಇಲ್ಲೇ ಇರ್ಬೇಕು ನೋಡಿ ಸರ್. ಹೋಗ್ರಿ ಆಚೆ ಅನ್ನಲ್ಲ. ಊಟ ಮಾಡಿಲ್ಲ ಅಲ್ಲ ಸರ್, ನೀವೇ ಅನೌನ್ಸ್ ಮಾಡ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಹೆಂಗೆ ಸರ್? ಅರುಳು ಮಾಡಲ್ಲ ಸರ್ ನಿಮಗೆ. ಪ್ಲೀಸ್ ಸರ್, ಅಲ್ಲೇ ಇರ್ಬೇಕು ನೋಡಿ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್. ಅಯ್ಯೋ,
ನಿನ್ಗೆ ಏನಾಗಿದ್ಯೋ ಹುಚ್ಚಿಡ್ದಿದ್ಯಾ? ದೆವ್ವ ಸರ್ ದೆವ್ವ, ಯಾರು ಕರೀರಿ ಸರ್ ಹಿಡಿಯಕ್ಕೆ. ಪ್ಲೀಸ್ ಸರ್. ಸೆಕ್ಯೂರಿಟಿ ಸೆಕ್ಯೂರಿಟಿ ಬೇಗ ಬಾ. ಸರ್ ಸರ್ ಇದು ದೆವ್ವನೇ ಸರ್. ಬೇಗ ನಿಮ್ ಸೆಕ್ಯೂರಿಟಿ ಕರೀರಿ ಸರ್. ಪ್ಲೀಸ್ ಸರ್ ಪ್ಲೀಸ್ ಸರ್. ಬೇಗ 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 ಕರೀರಿ ಸರ್. ದೆವ್ವ ನಿಲ್ಕೊಂಡು ಸರ್ ಹೇಳಿ ಸರ್. ದೇವರಿಂದ ಹೊರಗೆ ಬರ್ದೆ ನೋಡ್ರ ಅಲ್ಲಿ. ನೋಡ ನಿಮ್ಮ ಪಕ್ಕದಾಗೆ ಕಡೆ ಇಟ್ಕೊಂಡು ಬರ್ತೀಯೇನೆ. ಸರ್ ನಾನು ಒಳಗ್ ಪಾಸ್ ಆಗ್ಬಿಟ್ಟ ಸರ್. ನಿನ್ ಒಳಗೋಗಿರೋನ್ನ ಹೊರಗಡೆ ತಗ್ಸಕ್ಕೆ ಒಂದ್ ಜಾಗ ಇದೆ, ಹೋಗ್ ಹಾಕ್ ಬಂದ್ರ. ಸರ್ 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 ಬ್ಯಾಗ್ ಕೊಟ್ಟು ಕಳಿಸಿ ಸರ್. ಪ್ಲೀಸ್ ಸರ್ ಪ್ಲೀಸ್ ಸರ್. ಬಿಡ್ರೋ ಬಿಡ್ರೋ. ದೆವ್ವ ನಿಂತಿದ್ ನೋಡ್ರ ಇಲ್ಲಿ. ಹೆಂಗ್ ನಿಂತಿದ್ ನೋಡ್ರಿ ಅಲ್ಲಿ ದೆವ್ವ. ಲೇ ಬಿಡ್ರೋ ಬಿಡ್ರೋ. ಸರ್ ನುಗ್ಗಿದ್ರೆ ಸೇರ್ಕೊಂಡ್ಬಿಡ್ತೀನಿ ಅಂದ್ರೆ ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಅವನು ಬಾ ಅಂತ ಕರೆದ ಮೇಲೆ ನಾನು ಅವನು ಒಳಗಡೆ ಹೋಗಿದ್ದು. ಮೋಸ್ಟ್ಲಿ ನಿನ್ನನ್ನು ಅವನು ಬಾ ಅಂತ ಕರಿಬೇಕು. ಬಾ. ಸ್ಲೋಲಿ ಓಪನ್ ಯುವರ್ ಐಸ್. ಈಗ ಅವರಿಬ್ರು ಕಾಣಿಸ್ತಿದಾರಾ? ನಿಮ್ಮ ಅಕ್ಕಪಕ್ಕನೇ ಇದಾರಲ್ಲ ಸರ್. ಹೌದಾ? ಇಟ್ಕೊಳ್ಳಿ ಇದನ್ನ. ವೋಲ್ಟೇಜ್ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಮಾಡಿ. ಆಫ್. ಈಗ ಕಾಣಿಸ್ತಿದಾರಾ? ಇಲ್ಲ ಸರ್ ಕಾಣಿಸ್ತಿಲ್ಲ. ಸರಿಯಾಗಿ ನೋಡೇಳು. ನಿಮ್ಮ ಮನೆಗೂ ಕಾಣಿಸ್ತಿಲ್ಲ ಸರ್. ಗುಡ್. ವಾರ್ಡ್ ಶಿಫ್ಟ್ ಮಾಡಿ. ಯಾರು ನೀವು? ನನ್ನನ್ನು ಯಾಕೆ ಇಷ್ಟು ಗೋಳಾಡಿಸ್ತಿದ್ದೀರಾ? ಪ್ಲೀಸ್ ಹೆಲ್ಪ್ ಮಾಡು ಬ್ರದರ್, ಕಷ್ಟದಲ್ಲಿ ಸಿಗಾಕೊಂಡಿದ್ದೀನಿ. ಕಷ್ಟನಾ? ನೀವು ನನಗೆ ಕೊಡ್ತಿರೋ ಕಷ್ಟಕ್ಕಿಂತ ದೊಡ್ಡ ಕಷ್ಟ ಈ ಜಗತ್ತಲ್ಲೇ ಇರಲ್ಲ. ನಿಮ್ಮಿಂದ ನನ್ನನ್ನು ಯಾರು ಕಾಪಾಡ್ಬೇಕಷ್ಟೇ. ಅಲ್ಲಿ ನೋಡಿ ಪಾಪ ಹುಚ್ಚ, ನನ್ನನ್ನು ಹುಚ್ಚೊಂಥರ ನೋಡೋ ಹಂಗ್ ಮಾಡ್ಬಿಟ್ರಿ. ನನ್ನನ್ನು ಬಿಟ್ಬಿಡಿ. ಈಗ ನಮ್ಮ ಹುಡುಗಂಗೊಂದು ಹೆಲ್ಪ್ ಮಾಡ್ಬಿಡು, ಆಮೇಲೆ ನಿನ್ ತಂಟೆಗೆ ಬರಲ್ಲ. ಪಕ್ಕನ ನಿಮ್ಮ ಆಣೆಗೂ ಕರೆಕ್ಟಾಗಿ ಸೇರಿಸಿದಾರ ಕಣ ನಿನ್ನ. ಸರ್ ಸತ್ತವ್ರ ಹತ್ರ ಪ್ರಾಮಿಸ್ ಕೇಳ್ತಾನಲ್ಲ. ಸುಮ್ಮನೆ ಅಯ್ಯೋ ಶಿವನೇ. ನಾನು ನಿನಗೆ ಪ್ರಾಮಿಸ್ ಮಾಡ್ತೀನಿ ಬ್ರದರ್. ನೀನು ನನಗೆ ಹೆಲ್ಪ್ ಮಾಡಿದ್ಮೇಲೆ ನಾವಿಬ್ರು ನಿನ್ನ ತಂಟೆಗೆ ಬರಲ್ಲ. ಅಂಥದ್ದು ಏನ್ ನಿನ್ ಪ್ರಾಬ್ಲಮ್ಮು? ಗಡಿಯಾರ ನೋಡ್ತಾರೆ, 1 ಗಂಟೆಲಿ ವಾಪಸ್ ಬಂದ್ಬಿಡ್ತೀನಿ. ಪ್ರಭು ಸಮರ್ಪಣ. ಹಲೋ ಸರ್. ಓ ಬಾಪ ರಮಿ, ತಾಳಿ. ಏನಿದು? ಪ್ರೊಟೆಕ್ಟಿವ್ ಆರ್ಡರ್ಗೆ ಈ ಪೇಪರ್ಸ್ಗೆ ನಿಮ್ಮ ಸಿಗ್ನೇಚರ್ ಬೇಕು. ಒಂದ್ಸಲ ಕೋರ್ಟಿಂದ ಆರ್ಡರ್ ಬಂದ್ಮೇಲೆ ನಿಮ್ಮ ಮನೆ ಕಡೆ ಯಾವನು ಕಣ್ಣಾಕಲ್ಲ. ಹಾಯ್ ರಮಿ. ಆಕ್ಚುಲಿ ನಮಗ್ ಬೆಲೆ ಕಟ್ಟಕ್ಕಾಗಲ್ಲ, ಆದ್ರೆ ನಿಮ್ಗೋಸ್ಕರ ಫ್ರೀನೇ. ಏನ್ ಹೇಳಿ? ಇವತ್ತೊಂದು ಸ್ಕೂಲ್ ಇವೆಂಟ್ ಇದೆ, ನನ್ ಜೊತೆ ಬರ್ತೀರಾ? ಬನ್ನಿ ಹೋಗೋಣ. ನೋಡಿದ್ಯಾ ದೇವಿ, ಇಂಪಾರ್ಟೆಂಟ್ ಕೆಲಸ ಅಂತ ಬಂದ ಅದನ್ನ ಸೈಡ್ಗಿಟ್ಟು ಯಾವ ಫಂಕ್ಷನ್ ಅಂತ ಕೇಳದೆ ಅವಳು ಹಿಂದೆ ಹೋಗ್ತಾ ಇದ್ದಾನೆ. ನನಗನ್ಸತ್ತೆ ನಮ್ಮ ಮಳಿ ಆಗೋನು ಇವನೇ ಅಂತ. ಎಲ್ರಿಗೂ ನಮಸ್ಕಾರ. ಈ ಮುದ್ದು ಮಕ್ಕಳ ಪರ್ಫಾರ್ಮೆನ್ಸ್ ನೋಡಿ ನೀವೆಲ್ಲರೂ ಸಂತೋಷ ಪಡ್ತಾ ಇದ್ದೀರಿ. ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿ ಕೊರತೆ ಇಲ್ಲ, ಯಾಕಂದರೆ ಅಪ್ಪ ಅಮ್ಮಂದ್ರು ನೀವೆಲ್ಲ ಇವ್ರನ್ನ ಬಹಳ ಸಂತೋಷವಾಗಿ ನೋಡ್ಕೊಳ್ತಿದ್ದೀರಿ. ನಿಮ್ಮ ಮಕ್ಕಳಿಗೆ ಏನಾದರೂ ಹುಷಾರಿಲ್ಲ ಅಂದರೆ ಹಗಲು ರಾತ್ರಿ ಮಳೆ ಗಾಳಿ ಏನು ನೋಡದೆ ಎತ್ಕೊಂಡು ಹಾಸ್ಪಿಟಲ್ಗೆ ಓಡ್ತೀರಿ. ತಂದೆ ತಾಯಿ ಪ್ರೀತಿ ಅಂದರೆ ಅದೇ ಅಲ್ವಾ?
ಒಂದು ಕ್ಷಣ ಯೋಚನೆ ಮಾಡಿ, ಅಕಸ್ಮಾತ್ ನೀವುಗಳಿಲ್ಲ ಅಂದರೆ ನಿಮ್ಮ ಮಕ್ಕಳ ಸ್ಥಿತಿ ಹೇಗಿರುತ್ತೆ? ದೇವ್ರ ದಯೆಯಿಂದ ಯಾರಿಗೂ ಆ ಪರಿಸ್ಥಿತಿ ಬರದೇ ಇರಲಿ. ಆದರೆ ಈ ಸಮಾಜದಲ್ಲಿ ತಂದೆ ತಾಯಿ ಇಲ್ಲದೇ ಇರೋಂಥ ಮಕ್ಕಳು ಇದ್ದಾರೆ ರೀ. ಏವಿ ಪ್ಲೀಸ್. ಈ ಅನಾಥ ಮಕ್ಕಳು ನಮ್ಮ ಮಕ್ಕಳಷ್ಟು ಪುಣ್ಯ ಮಾಡಿಲ್ಲ. ಈ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋರು ಯಾರು? ತುಂಬಾನೇ ದುಡ್ಡು ಖರ್ಚಾಗುವಂಥ ಕಾಯಿಲೆ ಬಂದರೆ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸೋರು ಯಾರು? ಅವ್ರಿಗೆ ಒಂದೊತ್ತು ಊಟನೂ ಸಿಗದೆ ಇದ್ದಾಗ ಹೊಟ್ಟೆಗೆ ಅನ್ನ ಕೊಡಿಸೋರು ಯಾರು? ಅಂತ ಒಬ್ಬರು ವ್ಯಕ್ತಿನ ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅವರ ಹೆಸರು ವಂದನಾ. ಇವತ್ತಿನ ಜನ್ರೇಷನ್ ಫಾರಿನ್ನಲ್ಲಿ ಸೆಟ್ಲ್ ಆಗೋ ಕನ್ಸು ಕಾಣ್ತಿರುವಾಗ ವಂದನಾ ಅವರು ಅವರ ಸ್ನೇಹಿತರ ಜೊತೆ ಸೇರಿ ಆಸರೆ ಅನ್ನೋ ಸಂಸ್ಥೆನ ಶುರು ಮಾಡಿದ್ದಾರೆ. ಬಾಲಕಾರ್ಮಿಕರಾಗಿ ದುಡಿತಿದ್ದ 250ಕ್ಕೂ ಹೆಚ್ಚಿನ ಅನಾಥ ಮಕ್ಕಳು ಇವರಿಂದಾಗಿ ಶಾಲೆಗೆ ಹೋಗ್ತಿದ್ದಾರೆ. ಹಾರ್ಟ್ ಆಪರೇಷನ್, ಕಣ್ಣಿನ ಆಪರೇಷನ್, ಕ್ಯಾನ್ಸರ್ನಂಥ ಕಾಯಿಲೆ ಇದ್ದ 56 ಮಕ್ಕಳಿಗೆ ಇವರು ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ. ಈಗ ಚೇತನ್ ಅನ್ನೋ ಹುಡುಗನ ಚಿಕಿತ್ಸೆ ಜವಾಬ್ದಾರಿ ಹೊತ್ಕೊಂಡಿದ್ದಾರೆ. ಈ ಚೇತನ್ ಹೋಟೆಲಲ್ಲಿ ಕೆಲಸ ಮಾಡಿಕೊಂಡು ಬದುಕ್ತಿದ್ದ ಅನಾಥ ಹುಡುಗ. ಇವನಿಗೆ ಬ್ಲಡ್ ಕ್ಯಾನ್ಸರ್ ಇದೆ. ಇವನು ಬದುಕಬೇಕು ಅಂದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಆದಷ್ಟು ಬೇಗ ಆಗಬೇಕು. ಈ ಚಿಕಿತ್ಸೆಗೆ ವಂದನಾ ಅವರು 1 ಲಕ್ಷ ಆದರೂ ಸಹಾಯ ಮಾಡಿ ಅಂತ ನನಗೆ ಅಪ್ರೋಚ್ ಮಾಡಿದ್ರು. ನಾವು ಪ್ರತಿ ವರ್ಷ 5 ಲಕ್ಷ ರೂಪಾಯಿ ಧನ ಸಹಾಯ ವಂದನಾ ಅವ್ರ ಸಂಸ್ಥೆಗೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ವಂದನಾ ಅವರೇ, ದಯವಿಟ್ಟು ವೇದಿಕೆಗೆ ಬನ್ನಿ. ಎತ್ತದೇ ಇಲ್ಲ. ಮಾಡ್ತಾರೋ ಕೊಡಿ. ಹಲೋ, ಹೋಗ ಮಾಡ್ತಾರೋ ಹೋಗ. ಹಲೋ, ಯಾಕೆ ಟ್ರಾಜಿಡಿ ಸಿನಿಮಾ ಹೀರೋ ತರ ಕೂತಿದ್ದೀರಾ? ಏನು ಲವ್ ಫೇಲ್ಯೂರಾ? ನಾನು ಅನಾಥನೇ. ಬದುಕಕ್ಕೆ ಚಿಕ್ಕ ವಯಸ್ಸಿಂದಾನೇ ನಾನು ತಪ್ಪುದಾರಿ ಹಿಡಿದೆ. ಇವತ್ತು ನೀವು ನನಗೆ ಅರ್ಥ ಮಾಡಿಸಿದ್ರಿ. ಜನರಿಗೋಸ್ಕರ ಬದುಕಲಿಲ್ಲ ಅಂದರೆ ಬದುಕಿದ್ದು ಸತ್ತ ಹಾಗೆ. ಅಲ್ಲ, ನೀವ್ ತಪ್ಪು ಮಾಡಿದ್ದೀರಾ ಅಂದ್ರೆ ನನ್ನ ನಂಬಕ್ ಆಗ್ತಿಲ್ಲ. ಆ ತಪ್ಪು ಗೊತ್ತಿಲ್ಲದೆ ಆಗಿದ್ರೆ ಅದನ್ನ ಸರಿ ಮಾಡಿ. ನಿಜ ಏನು ಅಂತ ಹೇಳ್ಬಿಡ್ಲಾ? ಹೇಳೋ ಬೇಡವೋ ಅಂತ ಏನೋ ಯೋಚನೆ ಮಾಡ್ಕೊಂಡು ಕೂತಿದ್ದೀರಾ. ಏನ್ ವಿಷಯ? ಈ ಮಕ್ಕಳಿಗೆ ಹೆಲ್ಪ್ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನ್ಸುತ್ತೆ? ನನ್ನ ಹೆತ್ತಮ್ಮ ನಾನು ಹುಟ್ಟಿದಂಗೆನೆ ದೇವಸ್ಥಾನದ ಹತ್ರ ಬಿಟ್ಟು ಹೊರಟೋಗ್ಬಿಟ್ರು. ಇವ್ರು ನನ್ನನ್ನು ಸಾಕ್ಲಿಲ್ಲ ಅಂತಿದ್ರೆ ನಾನು ಏನಾಗ್ತಿದ್ನೋ ಗೊತ್ತಿಲ್ಲ. ನಾನು ಯಾವುದೇ ಅನಾಥ ಮಕ್ಕಳನ್ನ ನೋಡಿದ್ರು ನನ್ನನ್ನೇ ನೋಡ್ಕೊಂಡಾಗ ಅನ್ಸುತ್ತೆ. ಇದು ನಾನು ಅವ್ರಿಗೆ ಮಾಡ್ತಿರೋ ಹೆಲ್ಪ್ ಅಲ್ಲ, ನನಗೆ ನಾನೇ ಮಾಡ್ಕೋತಾ ಇರೋ ಸಹಾಯ. ನಿಮ್ಮ ಹೆತ್ತಾನ ನೋಡ್ಬೇಕು ಅಂತ ನಿಮ್ಗೆ ಅನ್ಸಿಲ್ವಾ? ತುಂಬ ಸಲ ಅನ್ನಿಸ್ತು. ಆದರೆ ಈ ವಿಷಯ ನಮ್ಮಪ್ಪ ಅಮ್ಮಂಗೆ ಗೊತ್ತಾದ್ರೆ ತುಂಬ ನೊಂದ್ಕೋತಾರೆ. ನಾವು ಎಷ್ಟೇ ಪ್ರೀತಿ ಮಾಡಿದ್ರು ಕಡೆಗೂ ಅವಳು ಹೆತ್ತ ತಾಯಿನ ಹುಡ್ಕೊಂಡು ಹೋದ್ಲು ಅಂತ ಅವ್ರಿಗೆ ಅನ್ನಿಸ್ಬಾರ್ದು. ದಿನಕ್ಕೆ ಈ ಥರ 1000 ಮಕ್ಕಳು ಸಾಯ್ತಾ ಇರ್ತಾರೆ. ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡ, ಹೋಗಮ್ಮ. ಡೋಂಟ್ ವೇಸ್ಟ್ ಮೈ ಟೈಮ್, ಗೋ. ಬರೀ ಮಾತಲ್ಲ ಬೆಂಕಿ ಹಚ್ಚೋರ. ಸರಿ ಬಂದು ಕೊಡೋಣ ಯಾಕೆ ರೆಡಿ ಆಗಿದ್ದೀರಾ? ಕೊಡೋಣ. ದುಡ್ಡು ಕೊಡಲ್ಲ ಅನ್ನ. ಟೈಮ್ ವೇಸ್ಟ್ ಮಾಡ್ತಿದ್ದೀನಿ ಅಂತಾನೂ ಅಂದ್ರು. ಮತ್ತಿನ್ನೇನ್ರಿ, ಯಾರೋ ಒಬ್ರು ಕೊಟ್ರೆ ಎಲ್ಲರೂ ಕೊಡ್ತಾರಾ? ಹಾಗಂತ ಸುಮ್ಮನೆ ಇರಕ್ಕಾಗಲ್ಲ. ನಮ್ಗೆ ಚೇತನ್ ಜೀವ ಮುಖ್ಯ. ನೋಡಿ, ನೀವು ಈ ಥರ ಎಲ್ಲ ದುಡ್ಡು ಕೇಳ್ಕೊಂಡು ಓಡಾಡೋದು ನಂಗೊಂಚೂರು ಇಷ್ಟ ಆಗಲ್ಲ. ಹಾಗಾದ್ರೆ ನೀವು ನನ್ನ ಜೊತೆ ಬರಬೇಡಿ. ನಾನು ನಿಮ್ಮ ಒಳ್ಳೇದಕ್ಕೆ ನೋಡಿ, ಹೇಳ್ತಾ ನಿಮ್ ಜೊತೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಕ್ ನಂಗಾಗಲ್ಲ. ನಂಗೆ ಬೇರೆ ಕೆಲಸ ಇದೆ, ದಾರಿ ಬಿಡಿ ಪ್ಲೀಸ್.
ರಮೇ, ನಿನ್ಗೇನ ಕಮ್ಮಿ? ನಿನ್ನೆ ಬದಲ್ ಬಿಟ್ಟು ಹೋಗ್ತಾಳಲ್ಲ ಅವಳು. ಎಷ್ಟು ಕೊಬ್ಬರು ಬೇಡ ಅವಳಿಗೆ. ಅಲ್ಲ, ಮೈಯಲ್ಲೇನೋ ಕೊಬ್ಬಿಲ್ಲ ಪಾಪ. ಆದ್ರೂ ನಿನ್ನೆ ಕೇರ್ ಮಾಡ್ದೆ ಬಿಟ್ಟೋದ್ಲಲ್ಲ, ಸರಿನಾ? ಆಕ್ಚುಲಿ ನಂಗೆ ನಿನ್ನ ನೋಡಿದ್ರು ಅಯ್ಯೋ ಅನ್ಸುತ್ತೆ. ದುನಿಯಾ ಸುತ್ತಾಡ್ಬೇಕು ಅಂತಿದ್ದೆ. ಯಾವಳಿಂದೇನೋ ಸುತ್ತಾಡ್ತಿದ್ಯಲ್ಲ, ನಿನ್ ಕನ್ಸೇನು? ಫಾರಿನ್. ಒಂದನ ನಿನಗೆ ಎಷ್ಟು ಹೋಗಿದ್ರು ಬುದ್ಧಿ ಬರಲ್ಲ ಕಣ. ರಮೇ, ವಾಪಸ್ ಬಾ, ವಾಪಸ್ ಬಾ. ಬೋಲೋ ಫಾರಿನ್ ಮಾತಾ ಕಿ ಜೈ. ಇವ್ರನ್ನ ಇನ್ನೊಂದ್ಸತಿ ಟ್ರೈ ಮಾಡ್ಬೇಕು. ನಾನು ಇವಾಗ್ಲೇ ಹೊರಡ್ತೀನಿ. ಒಂದಿನ ನಾವೆಲ್ಲ ಅಪ್ರೋಚ್ ಮಾಡಾಗಿದೆ. ಆಪರೇಷನ್ ಬೇಕಾದಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ. ಲೇಟ್ ಆದಷ್ಟು ಚೇತನ್ ಲೈಫ್ಗೆ ಡೇಂಜರ್ ಇದೆ. ಇನ್ನು ಎಷ್ಟಂತ ಒದ್ದಾಡ್ಬೇಕು ಅವನು. ವಂದನಾ, ಇವತ್ತು ಡೇಟ್ ಎಷ್ಟು ಗೊತ್ತಾ? ಇಷ್ಟೊತ್ತಿಗಾಗ್ಲೇ ಚೇತನ್ ಆಪರೇಷನ್ ಆಗ್ಬೇಕಿತ್ತು. ನನ್ ಮಾತು ಕೇಳು, ಚೇತನ್ನ ಹಾಸ್ಪಿಟಲ್ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡ್ ಬರೋಣ. ಡಿಸ್ಚಾರ್ಜಾ? ಆ ಹುಡ್ಗನ್ಗೆ ಆಲ್ರೆಡಿ ಆಪರೇಷನ್ ಆಗಿ ವಾರ್ಡ್ಗೆ ಶಿಫ್ಟ್ ಆಯ್ತಲ್ಲ. ಆಪರೇಷನ್? ನಾವಿನ್ನೂ ದುಡ್ಡೇ ಕಟ್ಟಿಲ್ವಲ್ಲ. NGO ಹೆಸರಲ್ಲಿ ನಿನ್ನೆ ರಾತ್ರಿನೇ ಅಮೌಂಟ್ ಪೇ ಆಗಿದೆ. ಯಾರು ಪೇ ಮಾಡಿದ್ರು? ಅಲ್ಲ, ಬಡಿ ಮಗಂದು ಪ್ಯಾರಿಸ್ಗೆ ಅಂತ ಕೂಡಿಟ್ಟಿರೋದೆಲ್ಲ ಕಿತ್ಕೊಂಡ್ಬಿಡದ. ಹೋಗ್ಲಿ ಬಿಡು. ನಾನು ಫಾರಿನ್ ನೋಡೋದಕ್ಕಿಂತ ನಿನ್ ಜೀವನ ನೋಡೋದು ಮುಖ್ಯ. ಸಿಸ್ಟರ್, ಸಾರಿ, ನಿಮ್ಗಲ್ಲ, ಇವನ್ ಕಣ್ಬಿಟ್ಟ, ಅದಕ್ಕೆ. ಕೆಲ್ಸಕ್ಕೆ ಹೋಗ್ಬೋದಾ? ಕೆಲ್ಸಕ್ಕಲ್ಲ, ಸ್ಕೂಲ್ಗೆ ಹೋಗ್ತೀಯ. ನಾನ್ ನಿನ್ನ ಸ್ಕೂಲಿಗೆ ಸೇರಿಸ್ತೀನಿ, ಆಯ್ತಾ? ಆಯ್ತಕ್ಕ. ಯಾರು? ಮೇಡಮ್ ಇದ್ದಾರಾ? ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಇತ್ತು. ಬನ್ನಿ ಒಳಗೆ. ಅಲ್ಲ, ಇದು ಯಾರ ಮನೆ ಅಂತ ಹೇಳಲೇ ಇಲ್ಲ. ಇವರು ಅವ್ರು ನಿರುಪಮ ಅಂತ. ಇವ್ರು ಕಾಲೇಜಲ್ಲಿ ಓದ್ತಿದ್ದಾಗ ಒಬ್ಬ ಹುಡುಗನ ಪ್ರೀತಿಸಿದ್ರು. ಅವರಿಬ್ರು ಪ್ರೀತಿ ಮುಂದುವರೆದು ಇವ್ರ ತಾಯಿ ಆಗ್ತಿದ್ದಾರೆ ಅಂತ ಗೊತ್ತಾಗ್ತಿದ್ದಾಗೆ ಆ ಹುಡುಗ ಇವ್ರಿಗೆ ಕೈ ಕೊಟ್ಟ. ಇವ್ರಿಗೆ ಮಗುನ ತೆಗ್ಸಕ್ಕೂ ಇಷ್ಟ ಇಲ್ಲದೆ, ಸಾಕಕ್ಕೂ ಆಗದೆ ಆ ಮಗುನ ಹೆತ್ತು ದೇವಸ್ಥಾನದ ಮುಂದೆ ಬಿಟ್ಟು ಹೋದ್ರು. ಆ ಮಗು ನೀವೇ. ಬನ್ನಿ ರೀ, ಇವ್ರು ನೋಡೋದೇ ನಿಮ್ ಜೀವನಕ್ಕೆ ಕೊನೆ ಆಸೆ ಅನ್ಕೊಂಡಿದ್ರೆ ನೀವೇನ್ರಿ? ನನ್ನ ಹೆತ್ತ ತಾಯಿ ನೋಡೋ ಖುಷಿ ನನಗಿರ್ಬಹುದು, ಬಟ್ ಅವ್ರಿಗೆ ಸಂಕಟ ಆಗುತ್ತೆ. ನಂಗೊಂದು ಫ್ಯಾಮಿಲಿ ಇದೆ, ನಾನು ಚೆನ್ನಾಗಿದ್ದೀನಿ. ಅವ್ರಿಗೂ ಒಂದು ಫ್ಯಾಮಿಲಿ ಇದೆ, ಅವರು ಅವ್ರ ಲೈಫಲ್ಲಿ ಚೆನ್ನಾಗಿದ್ದಾರೆ. ಚೆನ್ನಾಗಿರ್ಲಿ. ಇಲ್ಲಿವರೆಗೂ ಬಂದಿದೀವಿ. ಹತ್ರದವ್ರಾದ್ರೂ ಅವರಿಂದ ದೂರ ಇರೋದೇ ಒಳ್ಳೇದು. ಬನ್ನಿ ಹೋಗೋಣ. ರೀ, ನನ್ ಮಾತು ಯಾರು? ಏನಾಗ್ಬೇಕಿತ್ತು? ಮೇಡಮ್, ಇವರು ಮ್ಯಾಮ್, ನಾವು ಆಸರೆ ಅಂತ ಒಂದು NGO ಇಂದ ಬಂದಿದ್ದೀವಿ. ಯಾರೋ ಒಬ್ರು ಆಗ್ತಾನೆ ಹುಟ್ಟಿದ ಹೆಣ್ಮಗುನ ದೇವಸ್ಥಾನದ ಬಾಗ್ಲಿಗೆ ಬಿಟ್ಟು ಹೋಗಿದ್ದಾರೆ. ಆ ಮಗು ನಾವು ದತ್ತು ತಗೊಂಡಿದ್ದೀವಿ. ಆ ಮಗು ಭವಿಷ್ಯಕ್ಕೆ ಫಂಡ್ ಕಲೆಕ್ಟ್ ಮಾಡ್ತಾ ಇದೀವಿ. ನಿಮ್ ಕೈಲಾದ ಸಹಾಯ ಮಾಡ್ತೀರಾ?
ಮೇಡಮ್. ರಾಮ, ಚೆಕ್ ಬುಕ್ ತಗೊಂಡ್ ಬಾ. ಆ ಮಗು ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ಅವಳ ಹೆಸರೇನು? ವಂದನಾ ಅಂತ ಮೇಡಮ್. ತುಂಬಾ ಕ್ಯೂಟ್ ಆಗಿದೆ. ಎತ್ಕೊಂಡು ನಂಗೆ ಇವ್ರು ಯಾರು? ಫ್ರೆಂಡ್. ಮಗುನ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ನನ್ಗೋಸ್ಕರ ಎಷ್ಟು ತೊಂದರೆ ತಗೊಂಡ್ರಲ್ಲ. ಇಟ್ಸ್ ಓಕೆ. ಈ ತರ ನಿಮ್ಗೆ ಬೇರೆ ಯಾವುದೇ ಆಸೆ ಇದ್ರು ಹೇಳಿ, ಫಟ್ ಅಂತ ಮುಗಿಸ್ಬಿಡ್ತೀನಿ. ನಾನು, ನಮ್ಮಪ್ಪ, ಅಮ್ಮ, ನೀವು ಎಲ್ಲರೂ ಒಟ್ಟಿಗೆ ನಮ್ಮ ಮನೆಯಲ್ಲೇ ಇರಬೇಕು ಅನ್ನೋದು ನನ್ನ ಆಸೆ. ನಿಮ್ಮನೆಲ್ಲ? ಯಾಕೆ, ನಿಮ್ಗಿಷ್ಟ ಇಲ್ವಾ? ಆಕ್ಚುಲಿ ಇದೇ ಮ್ಯಾಟ್ರನ್ನ ನಾನು ನಿಮ್ಮ ಹತ್ರ ಹೇಗೆ ಹೇಳಲಿ ಅಂತಿದ್ದೆ. ನನಗೊಪ್ಗೆ. ಹಾಗಾದ್ರೆ ನನ್ ಕೈ ಹಿಡ್ಕೊಳಕ್ ಯಾಕೆ ಆವಾಗ್ಲಿಂದ ಒದ್ದಾಡ್ತಾ ಇದ್ರಿ? ಅದು ಭಯನಾ? ನಿಮ್ ಕೈ ಹಿಡಿದ್ರೆ ನೀವೆಲ್ಲಿ ಬಿಡಿಸ್ಕೋತಿರೋ ಅನ್ನೋ ಭಯ. ನೀವು ಕೈ ಬಿಡಲ್ಲ ಅಂತ ಆಣೆ ಇಟ್ರೆ ಮಾತ್ರ ನಾನು ನಿಮ್ ಕೈ ಹಿಡಿಯೋದು. ಪ್ರಾಣ ಹೋದ್ರೂ ಕೈ ಬಿಡ್ಬಾರ್ದು ಅಂತಾನೆ ಕೈ ಚಾಚೋದು. ನೀವು ನನ್ನ ಜೊತೆ ಇದ್ರೆ ಸಾಕ್ರಿ, ನನಗಿನ್ಯಾವ ಪ್ರಪಂಚನೂ ಬೇಡ. ಕಳೆದೋದ ಕಾಳಿದಾಸ ನೋಡುತ್ತ ಮಂದಹಾಸ, ಶುರುವಾಗೆ ಹೋಯ್ತು ಪ್ರಾಸ, ಮೆಂಚಿಗೆ ಕಣ್ಣಂಚಿಗೆ ಸೆರೆಯಾದರು. ಯಾರೆಲೆ ಇದ್ಯಾರೆಲೆ ತರಾವರಿ ಗಿಣಿ ಮರಿ, ಏನೆಲೆ ಇದೇನೆಲೆ ಎದೆಯಲಿ ನವಿಲುಗರಿ, ಕೈಯನ್ನು ಹಿಡಿಯದೆ ಏನನ್ನು ನುಡಿಯದೆ ಕಣ್ಣಲ್ಲಿ ಕರೆದಳೋ ಎಂದೇ ಕ್ಷಣ ಈ ಹೈದನ ಸಖಿ. ಕಳೆದೋದ ಕಾಳಿದಾಸ ನೋಡುತ್ತ ಮಂದಹಾಸ, ಶುರುವಾಗೆ ಹೋಯ್ತು ಪ್ರಾಸ, ಮೆಂಚಿಗೆ ಕಣ್ಣಂಚಿಗೆ ಸೆರೆಯಾದರು. ಜೊತೆಗೆ ನೀನು ಇರುವ ವೇಳೆ ನಡುಕವೇನೋ ಸಹಜ, ಲವಣವಾಗಿ ಕರಗಿ ಹೋದೆ ನಿಜ ನಿಜ ನಿಜ. ಆಗುಂಬೆ ಸಂಜೆ ನೀನೆ, ಮುಂಜಾನೆ ನೀನೆ ತಾನೆ, ನನಗೆಲ್ಲ ಕಾಲ ನೀನೆ, ನಿನ್ನಿಂದಲೇ ನಾನೀಗಲೇ ಸುಖಿ. ಕಳೆದೋದ ಕಾಳಿದಾಸ ನೋಡುತ್ತ ಮಂದಹಾಸ, ಶುರುವಾಗೆ ಹೋಯ್ತು ಪ್ರಾಸ, ಮೆಂಚಿಗೆ ಕಣ್ಣಂಚಿಗೆ ಸೆರೆಯಾದರು. ಸಿಕ್ಕದ್ನಾ ಮೆಸೇಜ್ ಹಾಕಿದ್ದೀನಿ. ಅವ್ರ ಫೋನ್ ಆನ್ ಮಾಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಗುರುಗಳೇ. ಫೋನ್ ಮಾಡು ಒಂದೇ. ಸ್ವಿಚ್ ಆಫ್ ಬರ್ತಾ ಇದೆ ಗುರುಗಳೇ. ಬಾಯ್ಲಿ ಕೊಡು. ಸಿಕ್ತಾ ಗುರುಗಳೇ. ಬೀಳೋದಾದ್ರೆ ಲವಲ್ ಬೀಳು. ಇಲ್ಲಿ ಮಾತಾಡು. ನೀನ್ ಬರೀ ಕಾಯಿಸಿಲ್ಲ, ಸತಾಯಿಸಿದ್ಯಾ. ಪ್ರಭು ಸಮರ್ಪಣ. ಪೂಜೆ ಆಯ್ತಾ?
ಇಲ್ಲಿ ಪ್ರಸಾದ ಕೊಡು. ತಗೊಳ್ಳಿ. ಏನಿದು? ನೀವು ಕೊಟ್ಟ ಅಡ್ವಾನ್ಸ್ ಇಂಟ್ರೆಸ್ಟ್ ಸಮೇತ ವಾಪಸ್. ಯಾಕೋ ನಮ್ ಕೆಲ್ಸದಲ್ಲಿ ಇಂಟ್ರೆಸ್ಟ್ ಇಲ್ವಾ ನಿಂಗೆ? ಆ ಕೆಲ್ಸಕ್ಕೆ ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಸಿಕ್ತು ಜಯ. ಏನದೆ ಹುಚ್ಚುಚಾಗಿ ಮಾತಾಡ್ತೀನಿ ನೀವು. ಲೇ ಫೋನ್ ರಿಸೀವ್ ಮಾಡ್ಬೇಡ, ಸಾಂಗ್ ಪ್ಲೇ ಆಗ್ತಾನೆ ಇರ್ಲಿ. ಏನ್ ಲವ್ವ? ಜಯಣ್ಣ, ನನ್ನ ಸ್ಥಿತಿನ ಅರ್ಥ ಮಾಡ್ಕೊಂಡಿದ್ಯಾ? ಈಗ ನೀವಿಬ್ರು ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಈಗದು ನನ್ನ ಮನೆ, ಅಲ್ಲಿರೋದು ನನ್ನ ಹುಡುಗಿ, ನನ್ನ ಮಾವ, ನಮ್ಮ ಅತ್ತೆ. ಮತ್ ನಮ್ ಕತೆ ಡವ್ ಮಾಡೋ ಬದಲು ಯಾರನ್ನಾದ್ರೂ ಲವ್ ಮಾಡು, ಎಲ್ಲ ಒಳ್ಳೇದಾಗುತ್ತೆ. ಜಯಣ್ಣ, ಆ ಮನೆ ಮರ್ತು ಬಿಡು, ನಾನಿನ್ನ ಹೊಡ್ತೀನಿ. ಅಲ್ಲಪ್ಪ, ಪ್ರಭು ಸಮರ್ಪಣ. ಅಲ್ಲಪ್ಪ, ಇಟ್ಕೊಂಡ್ರೆ ಹೋಗ್ಬಿಟ್ಟು ಹಂಗೆ ಬಿಟ್ಟಿದ್ರಲೇ. ನೀನೇನು ಮುಖ ರಮ್ಮಿ, ನನ್ನನ್ನ ಇಲ್ಲಿ ಯಾಕೆ ಕರ್ಕೊಂಡ್ ಬಂದ್ರಿ? ಮನ್ಸಲ್ಲಿರೋ ಮಾತು ಬಚ್ಚಿಟ್ಕೊಂಡಿರೋ ಸೀಕ್ರೆಟ್ ಹೇಳೋದಕ್ಕೆ ಇಲ್ಲಿ ವಾಸ್ತು ಚೆನ್ನಾಗಿದೆ ಅನ್ನಿಸ್ತು. ನಿಮ್ ಸೀಕ್ರೆಟ್ ಏನು ಅಂತ ನಾನು ಹೇಳಲಾ? ನಿಮಗ್ ಗೊತ್ತಾ, ಚೇತನ್ ಆಪರೇಷನ್ಗೆ ನಿಮ್ ದುಡ್ಡು ತಾನೇ ಕೊಟ್ಟಿರೋದು. ಚರ್ಚಲ್ಲಿ ತಪ್ಪೊಪ್ಕೊಳಕ್ ಬಂದವನ್ನೇ ಫಾದರ್ ಮಾಡ್ದಂಗೆ ಆಯ್ತು. ಈಗ ನಾನು ಹೇಳೋ ಮ್ಯಾಟ್ರ್ ಕೇಳಿ ನಿಮ್ಗೆ ನನ್ನ ಸಾಯಿಸ್ಬೇಕು ಅನ್ಸಿದ್ರೆ ಮೇಲ್ಗಡೆ ಒಂದು ಒಳ್ಳೆ ಸ್ಪಾಟ್ ಇದೆ, ಅಲ್ಲಿಂದ ತಳ್ಬಿಡಿ. ಇಲ್ಲಾಂದ್ರೆ ಪಕ್ಕದಲ್ಲೇ ದೇವಸ್ಥಾನ ಇದೆ, ಕರ್ಕೊಂಡೋಗಿ ತಾಳಿ ಕಟ್ಬಿಡ್ತೀನಿ. ಆಯ್ತು, ಹೇಳಿ. ಹೇಳ್ಬಿಡ್ತೀನಿ. ಆಕ್ಚುಲಿ ಆ ದಿನ ನಾನು ನಿಮ್ಮನೆಗೆ ಬಂದಿದ್ದು, ಅದೇ ಮೂಟೆ ಒಳಗೆ ಒದೆ ತಿಂದು ಬಂದಿದ್ದು, ಅದು ನೀವು ಫೋನ್ ತಗೊಳ್ಳಿ, ನಾನು ಉಸಿರು ತಗೋತೀನಿ. ತಗೊಳ್ಳಿ. ಹಲೋ ಹಲೋ ಹಲೋ, ಕೇಳಿಸ್ತಾ ಇಲ್ಲ. ಹಲೋ ಹಲೋ, ಒಂದ್ ನಿಮಿಷ ಇರಿ. ಹಲೋ, ಯಾರು ಮಾತಾಡ್ತಿರೋದು? ವಂದನಾ, ವಂದನಾ, ವಂದನಾ. ರಮೇ, ನಿನ್ ಹುಡುಗಿನ ಉಳಿಸ್ಕೊಂಡ್ಬಿಟ್ಟೆ. ತಪ್ಪು ಮಾಡ್ದೆ ಜಯಣ್ಣ, ವಂದನಾನ ಅಟ್ಯಾಕ್ ಮಾಡಬಾರ್ದಾಗಿತ್ತು. ನೀನು ಊಫಿ ಅಂದ ತಕ್ಷಣ ಮಾಫಿ ಮಾಡಕ್ಕೆ ಇದು ರಮ್ಮಿ ಆಟ ಅಲ್ಲ, ಜಲಕ್ ಜಲಕ್ ಆಟ. ನೀನ್ ನಿಂತು ಡೀಲ್ ಮಾಡಿಸಿದ ಸ್ಲಮ್ಮು ಇವತ್ತು ಡೆಮಾಲಿಶ್ ಆಗ್ತಾ ಇದೆ. ಅಲ್ಲಿ ಮನೆ ಕಳ್ಕೊಂಡಿರೋ ಜನ ನಿನ್ನ ಹುಡುಕ್ತಾ ಇದ್ದಾರೆ. ಅವ್ರ ಕೈಗೇನಾದ್ರೂ ಸಿಕ್ಕಿದ್ರೆ ಊಡಿಸಾಗೋಗ್ತೀಯ. ನಿನ್ ಹುಡುಗಿನ ಹೆಂಗೋ ಕಾಪಾಡ್ಕೋತೀಯ. ಮಗಳು ಸತ್ಲು ಅಂತ ಮುದ್ಕಿ ಎದೆ ಹೊಡ್ಕೊಂಡು ಸಾಯ್ತಾನೆ. ದಿಕ್ಕೋ ದಿಸೆ ಇಲ್ಲದ ಮನೆನ ಈ ಜಯಣ್ಣ ಕಬ್ಜಾ ಮಾಡ್ತಾನೆ. ಯೋಚನೆ ಮಾಡು, ನಾನು ಹೇಳ್ದಾಗ ಕೇಳಿದ್ರೆ 3 ಪ್ರಾಣ ಉಳಿಯುತ್ತೆ, ಮನೆ ನನಗ್ ಸಿಗುತ್ತೆ. ಏನಾಯ್ತಪ್ಪ ರಮ್ಮಿ? ಜಯಣ್ಣ, ಹುಡುಗಿ ಕಿಡ್ನಾಪ್ ಆದ್ಲು.
ಏನಮ್ಮ ಇದೆಲ್ಲ? ನಿಮ್ಮ ಮಗಳನ್ನ ನೀವು ಜೀವಂತವಾಗಿ ನೋಡ್ಬೇಕು ಅಂದ್ರೆ ಜಯಣ್ಣ ಹೇಳ್ದ ಕೇಳಿ. ಕಾಣಿಕೆ ಅರ್ಪಿಸ್ಕೊಂಡ್ರಾ? ಜಯ, ನಾಯಕರು ಕಪ್ಪು ಹಣ ನೋಡ್ಕೊಳ್ಳೋದಕ್ಕೆ ಕೊಟ್ಟಿರೋ ಕಮಿಷನ್ ದುಡ್ಡಿದು. ಈ ಹಣ ನಿನ್ನ ಹತ್ರ ಇರ್ಲಿ. ಆ ಸಿದ್ದಣ್ಣ, ಮಾತು ಕೇಳು ಸಿದ್ದಣ್ಣ. ನಿಮ್ಮ ಮನೆನ ನಾನು ಕೊಡಿಸ್ತೀನಿ. ಮನೆ ಕೊಡಿಸ್ತೀನಿ. ನಾನು ಕೊಡಿಸ್ತೀನಿ. ಮನೆ ಕೊಡಿಸ್ತೀನಿ. ಜನರು ನ್ಯಾಮಾರಿಸ್ತಿದೆಯಲ್ಲ, ಈಗ ತಾಕತ್ತಿದ್ರೆ ಸಾವು ನ್ಯಾಮಾರಿಸು. ಇವ್ರನ್ನ ಮುಟ್ಟಕ್ಕೂ ಮುಂಚೆ ಮೊದಲು ನನ್ನ ಸಾಯಿಸ್ಬಿಡಿ. ನಿಂಗೇನ್ ತಲೆ ಕೆಟ್ಟಿದ್ಯೇನಮ್ಮ? ಈ ಸೈತಾನ್ಗೋಸ್ಕರ ನೀನ್ ಯಾಕೆ ಸಾಯ್ತ್ಯಾ? ಬಾ ಸೈಡ್ಗೆ. ಸಿದ್ದಣ್ಣ, ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ನಿಮಗ್ ಕೈ ಮುಗಿದ್ ಕೇಳ್ಕೊತೀನಿ. ನಿಮಗ್ ಮನೆ ಕೊಡ್ಸೋ ಜವಾಬ್ದಾರಿ ನಂದು. ಇವ್ರನ್ನ ಬಿಟ್ಬಿಡಿ. ಅಣ್ಣ, ಇವನ್ ಬಿಟ್ರೆ ಮತ್ತೆ ನಮ್ ಕೈ ಸಿಗಲ್ಲ. ನಿಮಗ್ ನಾನ್ ಮಾತು ಕೊಡ್ತೀನಿ. ನಿಮ್ ತಂಗಿ ಮಾತ್ ಮೇಲೆ ನಿಮಗ್ ನಂಬಿಕೆ ಇಲ್ವಾ? ಅಣ್ಣ, ನಿನ್ನ ಮಾತುಗೋಸ್ಕರ ಇವತ್ತು ನಾ ಸುಮ್ಮನೆ ಬಿಟ್ಟು ಹೋಗ್ತಾ ಇದೀವಮ್ಮ. ರಮ್ಯ, ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ. ನಾನು ಲಾಯರ್ ಅಲ್ಲ. ನಿಮಗೆ ಮೋಸ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡೆ ಬಂದವನು. ಮೋಸ ಮಾಡ್ಬೇಕು ಅಂತಿರೋರು ನನ್ನ ತಾಯಿನ ಯಾಕೆ ಹುಡ್ಕೊಟ್ರಿ? ಚೇತನ್ ಆಪರೇಷನ್ಗೆ ದುಡ್ಡು ಕೊಟ್ಟು ಅವ್ನ ಪ್ರಾಣ ಯಾಕೆ ಉಳಿಸಿದ್ರಿ? ಆಸರೆಯಿಂದ ಫಂಡ್ ಕಲೆಕ್ಟ್ ಮಾಡಿ ಎಲ್ರಿಗೂ ಮನೆ ಕೊಡ್ಸೋಣ. ತಪ್ಪಾಗಿದೆ ಅಂತ ಗೊತ್ತು ತಾನೆ. ಆ ತಪ್ಪನ್ನ ಇಬ್ರು ಸೇರಿ ಸರಿಪಡಿಸೋಣ. ಬನ್ನಿ ರಮ್ಯ, ಹಾಸ್ಪಿಟ್ಲಿಗೆ ಹೋಗೋಣ. ನನ್ನ ಮಾತು ಕೇಳು ಒಂದನ. ನನಗೆ 10 ದಿನ ಟೈಮ್ ಸಾಕು. ಎಲ್ರಿಗೂ ಮನೆ ಕೊಡಿಸ್ತೀನಿ. ಪ್ಲೀಸ್ ರಮ್ಯ. ಅದನ್ನ ಸಾಧಿಸಿದ ದಿನ ನಾನು ನಿಮ್ಮ ಮುಂದೆ ಬರ್ತೀನಿ. ನೀವು ಬರ್ದೆ ನಾನು ಇಲ್ಲಿಂದ ಹೋಗಲ್ಲ. ಬನ್ನಿ ರಮ್ಯ, ಹೋಗೋಣ. ನಿಮ್ಮಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೆ. ಮಾಮ, ನಿಮ್ಮಿಂದ ಒಂದು ಕ್ಷಣ ದೂರ ಇದ್ರು ನನಗದು ನರಕ. ನಾನು ಮಾಡಿದ ತಪ್ಪಿಗೆ ಅದೇ ಶಿಕ್ಷೆ.
ರಮಿ, ನಿನ್ ನಿಯತ್ತೇನು ಅಂತ ತೋರಿಸ್ಬಿಟ್ಟೆ. ಅದಕ್ಕೆ ನಿನ್ ಜಾಗಕ್ಕೆ ನಿಯತ್ತಾಗಿರೋ ನಾಯಿನ್ ತಗೊಬಂದ್ ಸಾಕ್ತಾ ಇದ್ದೀನಿ. ಬಗೀರ. ಕರೆಕ್ಟ್ ಜಯಣ್ಣ. ನಾಯಿ ನಿಯತ್ತು ಉಳಿಸ್ಕೊಂಡಿದೆ, ಮನುಷ್ಯತ್ವ ಕಳ್ಕೊಂಡಿದ್ದಾನೆ. ಅಮಾಯಕರ ಕಣ್ಣಲ್ಲಿ ನೀರು ಹಾಕಿಸ್ತೀವಲ್ಲ, ಇದೆಂಥ ಜೀವನ ಜಯಣ್ಣ. ದಯವಿಟ್ಟು ಅವ್ರ ಜೀವನ ಕಿತ್ಕೋಬೇಡ. ಸಾರಿ ರಮಿ, ನಿನ್ ಕೊನೆ ಆಸೆನ ತೀರ್ಸಕ್ಕಾಗಲ್ಲ. ಚಾಲೆಂಜಾ? ನಿನ್ನ ಹತ್ರನೇ ದುಡ್ಡು ಕಿತ್ಕೊಂಡು ಅವ್ರಿಗೆ ಮನೆ ಕೊಡಿಸ್ತೀನಿ. ನಿಮ್ಮ ಅಣ್ಣನ್ನ ಬೀದಿಗೆ ತರೋವರೆಗೂ ಆ ಯಮಾನು ನನ್ ಮುಟ್ಟಕ್ಕಾಗಲ್ಲ. ಯಮನ್ ಕೈಲಾಗದೆ ಇರೋದ್ನ ಈ ಜಯಣ್ಣ ಮಾಡ್ತಾನೆ. Mr. Rami, any last word? Oh. ಪ್ರಾಣ ಹೋದ್ರೂ ಕೊಟ್ಟ ಮಾತು ಉಳಿಸ್ಕೋಬೇಕು ಅಂತ ನಂಬಿರೋ ಮಣ್ಣಲ್ಲಿ ಹುಟ್ಟಿರೋ ನಾನು. ಈಗ ನನ್ನ ಪ್ರಾಣ ಹೋಗ್ತಿದೆ, ಅದು ಹೋದ್ರೂ ನಾನು ಕೊಟ್ಟ ಮಾತು ಉಳಿಸ್ಕೋಬೇಕು. ಅವನ್ ಮುಖ ಯಾರಿಗೂ ಗುರ್ತು ಸಿಗ್ಬಾರ್ದು. ಬಗೀರಾ ಅಟ್ಯಾಕ್! ಈಗ ನಾನು ಏನ್ ಮಾಡ್ಬೇಕು? ಏನಿಲ್ಲ, ಮನಸಾರ ಒಂದ್ಸರ್ತಿ ಬಾ ಅಂತ ಕರಿ. ಸ್ವಲ್ಪ ದಿವಸ ನಿನ್ ಬಾಡಿನ ಯೂಸ್ ಮಾಡ್ಕೊಳ್ಳಿ. ಅದೇ ನಾನು ನಿನ್ ಬಾಡಿ ಒಳಗಡೆ ಬಂದೋದ್ನಲ್ಲ ಹಂಗೆ. ಯಾಕೆ ಬಂದ್ಬಿಡು, ನೀ ನನ್ನ ಬಾಡಿಲ್ ಬಂದು ಜೈ ಅಣ್ಣನ್ ಸಾಯಿಸ್ಬಿಡು, ನಾನ್ ಲೈಫ್ ಲಾಂಗ್ ಜೈಲಲ್ಲಿ ಕೊಳಿತೀನಿ. ಇದ್ ಬಿಟ್ಟು ಬೇರೆ ಏನಾರ ಹೇಳಿ. ಈಗ ನನ್ಗೆ ಉಳ್ಕೊಂಡಿರೋದು ಇದೊಂದೇ ದಾರಿ. ಸಾರಿ ಡೌಟ್, ನನ್ನ ಜೀವನದಲ್ಲಿ ನನ್ನ ಗಾಡಿನೇ ಯಾರಿಗೂ ಕೊಟ್ಟಿಲ್ಲ, ಇನ್ ಬಾಡಿ ಕೊಡ್ತೀನಾ? ಪ್ಲೀಸ್ ಬ್ರದರ್, ಒಂದು ಫಿಕ್ಸ್. ಹೋಗ್ಲಿ, ಮನುಷ್ಯರು ಮಾಡೋ ಕೆಲಸ ಹೇಳ್ತೀನಿ, ಅದನ್ನಾದ್ರೂ ನನಗೆ ಮಾಡ್ಕೊಡ್ತೀಯಾ? ನಂಗೇನ್ ಲಾಭ? ಒಳ್ಳೆ ಕೆಲಸ ಮಾಡಿದ ಪುಣ್ಯ ಬರುತ್ತೆ. ದುಡ್ಡು ಸಿಗುತ್ತೆ. ಫುಲ್ ಸಾಲ ತೀರ್ಸ್ಬೋದಾ? ಸಾಲ ತೀರ್ಸೋದಷ್ಟೇ ಅಲ್ಲ, ನಿನಗೆ ಸಾಲ ಕೊಟ್ಟವ್ರನ್ನೇ ಕೆಲ್ಸಕ್ಕೆ ಇಟ್ಕೋಬಹುದು. ಫಸ್ಟ್ ಕಾಸು, ಆಮೇಲೆ ಕೆಲಸ. ಓಕೆನಾ? ಓಕೆ, ಮಿಷನ್ ಸಕ್ಸಸ್.
ಅಲ್ಲ ಎಷ್ಟು ಧೈರ್ಯ ಇದ್ರೆ ಹಳೆ ಸಾಲ ತೀರ್ಸಕ್ ಮತ್ತೆ ನನ್ನ ಹತ್ರನೇ ಹೊಸ ಸಾಲ ಕೇಳ್ತೀಯ? ಅದ್ರಲ್ಲಿ ಬೇರೆ ನನ್ನ ಹತ್ರ ಆತ್ಮ ಇದೆ, ನನಗೆ ದುಡ್ಡು ಮಾಡ್ಕೊಡುತ್ತೆ ಅಂತ ಕೊತೆ ಬೇರೆ ಹೇಳ್ತೀಯ? ನಮ್ಮ ಅಣ್ಣ ಗುಬಲ್ ತರ ಕಾಣ್ತಾ ಇದ್ದಾನ. ಅಣ್ಣ ನನ್ನ ಜೊತೆ ಆತ್ಮ ಇದೆ ಅಂತ ಪ್ರೂವ್ ಮಾಡ್ತೀನಿ. ಕಾಸು ಕೊಡ್ತೀಯಾ? ನಿಮ್ಸ ನೋಡೋಣ. ಕೈ ಹಿಂದೆ ಇಟ್ಕೊಂಡು ಒಂದು ನಂಬರ್ ತೋರ್ಸಕ್ಕೆ ಹೇಳು, ಇವನ್ಗೆ ಅಷ್ಟು ಸಾಕು. ಅಣ್ಣ ಹಿಂದ್ಗಡೆ ಕೈ ಕಡ್ಕೊಂಡು ನಂಬರ್ ತೋರಿಸಿ, ನಾನು ಎಷ್ಟು ಅಂತ ಹೇಳ್ತೀನಿ. ಗೇಮ್ಸ್ ಐ ಲೈಕ್ ಇಸ್ ಗೇಮ್ಸ್. ಹೇಳ ನೋಡೋಣ. 2 ಕರೆಕ್ಟು. ಆ ಕಡೆ 3 8 5. ಅದೇ ನಂಬರ್ ಎಷ್ಟು ಅಂತ ತೋರಿಸ್ತೀರಾ? ಚೇಂಜ್ ಮಾಡಿ ತೋರಿಸಿ. ಇವಾಗ ಆತ್ಮ ಎಲ್ಲೈತು? ನಿಮ್ ಹಿಂದೆನೆ ನಿಂತೈತಲ್ಲಣ್ಣ. ಹೌದು, ಆತ್ಮ ಹೆಂಗ್ ಕಾಸು ಮಾಡ್ಕೊಡುತ್ತೋ? ಬಾಸ್ ಯಾರಿವಯ್ಯ? ನನ್ನ ಜೊತೆ ಮಾತಾಡ್ಬೇಕಾದ್ರೆ ಫೋನ್ ಯೂಸ್ ಮಾಡು, ಜನಕ್ಕೆ ಡೌಟ್ ಬರುತ್ತೆ. ಹಲೋ. ಯಾರಿವಯ್ಯ? ಇವನೇ ಜಯಣ್ಣ. ಅದ್ ಯಾವ ಟೈಮಲ್ಲಿ ನಮ್ಮ ಅಪ್ಪ ನನಗೆ ಧರ್ಮ ಅಂತ ಹೆಸರಿಟ್ನೋ ಜೂಜಾಡಿ ಸಾಲ ಮಾಡ್ಕೊಂಡೆ. ನೀವು ನೋಡ್ರಿ ದುರ್ಯೋಧನ ಸಭೆಗೆ ಕರ್ಕೊಂಬಂದ್ಬಿಟ್ಟಿರ. ಅಪ್ಪ ಶಿವಪ್ಪ, ಇದನ್ನು ಕಳ್ಕೊಂಡ್ರೆ ನಾ ಪರ್ಮನೆಂಟಾಗಿ ಊರು ಬಿಡ್ಬೇಕಾಗತ್ತೆ. ಆಡ್ರಪ್ಪ. ಎರಡನೇ ನಂಬರ್ ಕಾರ್ಡ್ ಹೊಡಿ. ಈ ಶೋ ನಿಂದೆ. ಶೋ ಧರ್ಮ ಡ್ರಾಪ್ ಮಾಡು. ಡ್ರಾಪ್. ಶೋ 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 ಶೋ. ಅಣ್ಣ, ಯಾರೋ ಹೊಸಬ ಕ್ಲಬ್ಬಲ್ಲಿರೋ ದುಡ್ಡೆಲ್ಲ ಗೆದ್ದಿದ್ದಾನೆ. ಇವಂದು ಲಕ್ಕಿ ಹ್ಯಾಂಡ. ಮೋಸ ಮಾಡ್ತಿದ್ದಾನಂತ ಹೇಳಕ್ಕಾಗಲ್ಲ, ಆದ್ರೆ ಎಲ್ಲ ಕರೆಕ್ಟಾಗಿ ಗೆಸ್ ಮಾಡ್ತಿದ್ದಾನೆ. ಅವನ್ನ ಕರ್ಸ್ಲಾ? ಬೇಡ, ನಮ್ ಕ್ಲಬ್ಬಲ್ಲೂ ದುಡ್ಡು ಮಾಡ್ಬೋದು ಅಂತ ಪ್ಲೇಯರ್ಸ್ಗೆ ನಂಬಿಕೆ ಬರಬೇಕು. ಇವನು ಒಂದು ಎಕ್ಸಾಂಪಲ್ ಆಗಲಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಮತ್ತೆ ಹೀಗೆ ಸಿಗ್ತಾ ಇರೋಣ. ಕಂಗ್ರಾಟ್ಸ್. ಜಯಣ್ಣನ್ ಕ್ಲಬ್ಬಲ್ಲಿ ಯಾರು ಇಷ್ಟೊಂದು ದುಡ್ಡು ಗೆದ್ದಿರ್ಲಿಲ್ಲ. ನಂಗೂ ಅಷ್ಟೇ ಸರ್. ಇಷ್ಟು ದುಡ್ಡು ಗೆದ್ದಿದ್ರಿ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ. ನಂಬಿಕೆ ಬರೋರ್ಗೂ ದುಡ್ಡನ್ನ ಇಲ್ಲೇ ಬಿಟ್ಟು ಹೋಗ್ಬೋದು. ಇಲ್ಲ ಸರ್, ನಂಬಿಕೆ ಬಂತು. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಕೇಳಿಸ್ಕೊಂಡ್ರಲ್ಲ, ನೆಕ್ಸ್ಟ್ ಟೈಮ್ ಜಾಸ್ತಿ ದುಡ್ಡು ತಗೊಂಬಂದಿ. ಅವನ್ನ ಒಂದು ಆಟಕ್ಕೆ ಕರಿ ಧರ್ಮ. ಬೇಡ ಸುಮ್ಕಿರಿ ಬಾಸ್, ನಾವು ಫಸ್ಟ್ ಇದನ್ನ ಖರ್ಚು ಮಾಡ್ಬಿಡೋಣ. ನಾನು ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ಇದ್ರಲ್ಲಿ ₹1 ನಿನಗೆ ಸಿಗಲ್ಲ. ಬ್ಲ್ಯಾಕ್ ಮೇಲ್. ಕರಿ. ಜಯಣ್ಣ ಸರ್, ಒಂದು ಆಟ ಆಡೋಣ, ಬರ್ತೀರಾ? ನಾನು ಆಡಲ್ಲ, ಆಡಿಸ್ತೀನಿ. ಹಿಂದೆ ನಿಂತ್ಕೊಂಡು ಸ್ಲಮ್ ಖಾಲಿ ಮಾಡಿಸ್ದಂಗ ಅಂತ ಕೇಳು. ಕೇಳು. ಅದೇನೋ ಸ್ಲಮ್ ಹಿಂದೆ ನಿಂತು ಅದೇನೋ ಮಾಡಿಸ್ತಾರಲ್ಲ, ಹಂಗ? ಹುಡುಗಿ ಒಬ್ಳೆ ಇದ್ದಾಗ ಲಾಕರ್ ತೆಗೆದು ಆಫರ್ ಕೊಡ್ತೀಯ. ಇಷ್ಟು ಜನರ ಮುಂದೆ ಓಪನ್ ಚಾಲೆಂಜ್ ತಗೊಳ್ಳೋದಕ್ಕೆ ಭಯನ ಅಂತ ಕೇಳು. ಹುಡುಗಿ ಒಬ್ಳೆ ಇದ್ದಾಗ ಆಫರು, ಲಾಕರು, ಅದು ಚಾಲೆಂಜ್ ತಗೊಳಕ್ಕೆ ಭಯನ ಸರ್? ಬಸ್ಸು ಬರ್ತೀರಿ ಏನು ಹೇಳ್ಸಿರಿ ಬಸ್? ಏನೋ ಅಂದೆ ಸರ್, ಅದು ರಮ್ಮಿ ಆಡೋಣ ಭಯ ಅನ್ನಕ್ ಹೋಗಿ ಭಯನ ಅಂದ್ಬಿಟ್ಟೆ ಅಷ್ಟೇ. ಭಯ. ಲಾಕರಲ್ಲಿರೋ ಎಲ್ಲ ದುಡ್ಡು ತಗೋಬಾರೋ. ಗೆದ್ರೆ ಟೇಬಲಲ್ಲಿರೋ ದುಡ್ಡೆಲ್ಲ ನಿಂದು, ಇಲ್ಲ ಅಂದ್ರೆ ಎಲ್ಲದನ್ನು ಬಿಟ್ಟು. ಸರ್, ಆಟ ಮಮ್ಮಿನೇ ಅಲ್ವಾ? ಅಲ್ಲ, ರಮ್ಮಿನೇ ಅಲ್ವಾ? ರಮ್ಮಿಗೂ ನಂಗೂ ಆಗ್ಬರಲ್ಲ. 3 ಕಾರ್ಡ್ಸ್ ಆಡು. 3 ಕಾರ್ಡ್ಸಾ? ಅಣ್ಣ, ಒಂದ್ಸಲ ಯೋಚನೆ ಮಾಡಿ. ಹಾಕೋ. ಸ್ವಲ್ಪ ನೋಡ್ಕೊಂಡು ಹಾಕಪ್ಪ, ನಿನ್ನ ತಮ್ಮನ ಥರ ಅನ್ಕೊಂಡು.
ಸೀಕ್ವೆನ್ಸ್ ಬೀಳ್ದೇ ಇದ್ರು ಗೇಮ್ ನಂದೆ. ಅಟ್ಲೀಸ್ಟ್ ಬೇರಾದ್ರೂ ಬೀಳಿ. ನಷ್ಟನೆಲ್ಲ ಬೈ ಲಾಭ ಅಂತಾನೆ ಹೇಳಿದ್ದೆ. ನಾನು ಜೈಲಲ್ಲಿ ಕೂತ್ಕೊಂಡು ತುಂಬಾ ಚಿಂತನೆ ನಡೆಸಿ ಜನರ ನಾಡಿ ಮಿಡಿತ ಹಿಡಿದು ಬಹಳ ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡ್ಡದು. ಅರ್ಧ ಗಂಟೆಲಿ ನಂದು ನಿಂದು ಇಬ್ಬರದು ಸೇರ್ಸ್ ಕಳ್ಕೊಂಡ್ ಕೂತ್ಕೊಂಡಿಲ್ಲ. ನಾಚಿಕೆ ಆಗಲ್ಲ ನಿನಗೆ? ಯಾಕೆ ಹೋಗ್ಬಿಟ್ಟೆ ಅವನ್ನ? ಕ್ಲಬ್ ಅವ್ರ ಮುಂದೆ ನಾನೇನ್ ಮಾಡಕ್ಕಾಗತ್ತೆ? ನಿನಗೆ ಹೊಡಿಯಕ್ಕೆ ಬಿಡಿಗೆ ಎಷ್ಟು ಜನ ಬರೋದು? ಅದನ್ನ ಮಾಡ್ಕೊಂಡು ಸುಮ್ಮನೆ ಕೂತ್ರೆ ಬೇಡ. ಯಾಕೆ ಹೋಗ್ತೀನಿ? ಆಯ್ತು, ನಂದೇ ತಪ್ಪು. ಈಗ ಹೇಳಿದ್ರ ಇವ್ನು ಸೋತಂತೆ ಇವ್ನು ದೋಚದಂತೆ ಇವ್ನು ಕಳ್ಕೊಂಬಂದು ಕೂತ್ಕೊಂಡಂತೆ. ನನಗೆ ಸ್ವಲ್ಪ ದುಡ್ಡು ಬೇಕಿತ್ತು. ಎಲ್ಲಿದೆ ದುಡ್ಡು? ರಾಜಕಾರಣಿಗಳು ದುಡ್ಡು ಅದು ಅಲ್ಲೆಲ್ಲ ಕೊಡಲಾಗ್ಬಿಡುತ್ತೆ. ಅದ್ರಲ್ಲಿ ಕೊಡು. ಈ ಕಳ್ಕೊಂಬಂದು ಕೂತ್ರೆ ಸಾಕು. ನೀನು ಅದ್ರ ಒಂದೇ ಆಪಸ್ ಕೊಡಲ್ಲ. ಅವನ್ನ ಹುಡ್ಸಕ್ಕಾದ್ರೂ ದುಡ್ಡು ಬೇಕು ತಾನೆ. ಅದು ನೋಡಿ, ನೀವ್ ಹೀಗೆ ಗಲಾಟೆ ಮಾಡ್ತಾ ಇದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಕೊಡೋ ಕಂಪ್ಲೇಂಟು. ನಿನ್ ತಂಗಿ ಮೇಲೆ ನಂಬಿಕೆ ಇಲ್ವಾ ಅಣ್ಣ ಅಂದೆ. ನಮ್ದೆ. ಕೊಟ್ಟು ಮಾತು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಅದು ನಂಬಿಕೆ ದ್ರೋಹ ಅಲ್ವಾ ಅಮ್ಮ? ಹೆಂಗ ಕಾಣಿಸ್ತೀನಿ ಹುಡುಗ? ಸೂಪರ್ ಬಸ್. ಆದ್ರೆ ಇದೊಂದು ಮಿಸ್. ಮದುವೆ ಗಂಟಿಗೆ ಅದೆಲ್ಲ ಅನ್ಕೊಂಡ್ಬಿಡೋರು. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ. ಆಶ್ರಯ ಫೌಂಡೇಶನ್ ಇದೆ, ಹೇಳಿ. ಫೌಂಡೇಶನ್ ಮಾತ್ರ ಕಾಣಿಸ್ತಿದೆ, ಬಿಲ್ಡಿಂಗೇ ಕಾಣಿಸ್ತಿಲ್ಲ. ಇರ್ಲಿ. ಬೈ ದ ಬೈ, ಮೈ ನೇಮ್ ಇಸ್ ಧರ್ಮ. ನೋಡಿ, ಸಿಚುವೇಶನ್ ಸ್ವಲ್ಪ ಸರಿ ಇಲ್ಲ. ನೀವು ಪ್ಲೀಸ್ ಆಮೇಲೆ ಬನ್ನಿ. ಒಂದೇನಾ? ಹಲೋ, ಇಂಪಾರ್ಟೆಂಟ್ ಮ್ಯಾಟ್ರ್ ಇದೆ. ಡೊನೇಷನ್ ಮಾಡಕ್ ಬಂದಿದ್ದೀವಿ. ಡೊನೇಷನ್ ಬಾಕ್ಸ್ ಅಲ್ಲಿ ಇದೆ, ನೀವು ಅಲ್ಲಿ ಹಾಕಿ. ಮೋಸ್ಟ್ಲಿ ಅದ್ರಾಗ ಹಿಡಿಯಲ್ಲ ಅಂತ ಅನ್ಸುತ್ತೆ. ಹಿಡಿಯುತ್ತೇನೆ ಹುಡುಗ? ನೀವು ಎಷ್ಟು ಡೊನೇಟ್ ಮಾಡ್ಬೇಕು ಅಂತ ಇದ್ದೀರಾ? ಅಲ್ಲ, ಅದು ಎಣಿಸ್ತಾ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಬ್ಯಾಗಲ್ಲಿ ಹಾಕೊಂಡ್ಬಂದ್ಬಿಟ್ಟಿದ್ವಿ. ಎಣಿಸ್ಕಡೆ ಲೆಕ್ಕ ಏನು ಕೊಡ್ಬೇಕಾಗಿಲ್ಲ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದ್ರೆ ಸಾಕು. ಈ ಮನೆ ನಮ್ದೇ. ಮನೆ ಕಳ್ಕೊಂಡಿರೋ ದುಃಖದಲ್ಲಿ ಹೆಂಡತಿ ಮಕ್ಕಳು ಪರಿಸ್ಥಿತಿ ನೋಡಕ್ಕಾಗದೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಈ ನಿಮ್ ಋಣನ ಯಾವತ್ತೂ ತೀರ್ಸಕ್ಕಾಗಲ್ಲಮ್ಮ. ನನ್ಗಲ್ಲ, ಅವ್ರಿಗೆ ಹೇಳಿ. ಓಕೆ, ಪರವಾಗಿಲ್ಲ. ಓಕೆ, ನಮಸ್ತೆ. ಹಲೋ, ನಾವಿದ್ದೀವಿ. ನನ್ನ ಮಾತು ಕೇಳು ವಂದನ. ನನಗೆ 10 ದಿನ ಟೈಮ್ ಸಾಕು. ಎಲ್ರಿಗೂ ಮನೆ ಕೊಡಿಸ್ತೀನಿ.
ಅಣ್ಣ ಕ್ಲಬ್ಬಲ್ಲಿ ದುಡ್ಡೆ ತಕೊಂಡು ಹೋದವನು ಕನ್ಕನ್ಪಳ್ಳಿ ಸ್ಲಮ್ ಜನಕ್ಕೆ ಅಪಾರ್ಟ್ಮೆಂಟ್ ಕೊಡಿಸ್ತವನೆ. ಇನ್ನೊಂದು ವಿಷಯ ಏನಂದ್ರೆ ಆ ರಮಿಡೋ ಇಲ್ಲೇ ಇದ್ದಾಳೆ. ನಿನ್ನ ಹತ್ರನೇ ದುಡ್ಡು ಕಿತ್ಕೊಂಡು ಅವ್ರಿಗೆ ಮನೆ ಕೊಡಿಸ್ತೀನಿ. ಅವರಿಬ್ರಿಗೂ ಏನೋ ಕನೆಕ್ಷನ್ ಇದೆ. ಅವನ್ನ ಬಿಡು, ಅವಳನ್ನ ಫಾಲೋ ಮಾಡು. ಒಬ್ಬಳೆ ಎಲ್ಲಿ ಸಿಕ್ಕಿದ್ರು ಎತ್ತಾಕೊಂಬ. ಹಲೋ ವಂದನಾ. ಅಮ್ಮ, ಅಪ್ಪನ ಕಂಡೀಷನ್ ಸೀರಿಯಸ್ ಆಗಿದೆ, ಬೇಗ ಬಾ ಅಮ್ಮ. ಮತ್ ಕ್ಲಬ್ಬಿಗೆ ಬಂದ್ವಿ, ದುಡ್ಡು ಗೆದ್ಕೊಂಡು ಹೋಗಕ್ಕ. ಅವರೆಲ್ಲ ಬಂದಿರ್ತಾರಲ್ವಾ? ಈಗ ನಾವು ಹೋಗ್ತಾ ಇರೋದು ಜಯಣ್ಣನ್ ಹೊಡೆಯಕ್ಕೆ. ಬಾ. ನಿಂತ್ಕೊಳ್ಳಿ ಬಾಸ್, ಇದು ನೀವು ಮುಂಚೆನೆ ಹೇಳಿದ್ರೆ ನಾನ್ ಬರ್ತಾನೆ ಇರ್ಲಿಲ್ಲ. ಮನೆ ಕೊಡ್ಸಿರೋ ಜಯಣ್ಣನ್ ಗೊತ್ತಾದ್ರೆ ನಿನ್ನ ಸುಮ್ನೆ ಬಿಡಲ್ಲ. ಈಗ ನಿಮ್ಮಿಬ್ರು ಲೈಫ್ಗೂ ಡೇಂಜರ್ ಇದೆ ಗೊತ್ತಾ? ಇದೆಲ್ಲ ನಂಗೆ ಬೇಡ, ನನ್ ಪಾಡಿ ನನ್ ಬಿಟ್ಬಿಡಿ, ನಾನೆಲ್ಲರೂ ದೂರ ಹೊಂಟೋಗ್ತೀನಿ. ಧರ್ಮ ಪ್ಲೀಸ್, ಒಂದೇ ಒಂದ್ಸಲ ನನ್ನ ಒಳಗ್ ಬಾ ಅಂತ ಕರಿ. ಇನ್ಮೇಲೆ ಯಾರಿಗೂ ತೊಂದ್ರೆ ಅನ್ನೋದೇ ಇರಲ್ಲ. ನಿಮ್ ಸವಾಸನೆ ಬೇಡ. ಧರ್ಮ. ವೆಲ್ಕಮ್ ಬ್ಯಾಕ್. ನಮಸ್ಕಾರ ಜಯಣ್ಣ ಸರ್. ಅವತ್ತು ಆಟ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತಲ್ಲ, ಅದಕ್ಕೆ ಇನ್ನೊಂದ್ಸಲ ಆಡೋಣ ಅಂತ ಬಂದೆ. ಆಡೋಣವಾ? ಧರ್ಮ, ನನ್ ಮಾತ್ ಕೇಳು ಧರ್ಮ. ವಂದನಾಗೂ ನಿಂಗೂ ಏನೋ ಸಂಬಂಧ? ನಿಮ್ಮ ಆಣೆಗೂ ಯಾವುದೇ ಸಂಬಂಧ ಇಲ್ಲ ಸರ್. ಹೊಡ್ಸ್ಕೊಂಡ್ ಸಾಯ್ಬೇಡ ಧರ್ಮ, ನನ್ನ ಬಾ ಅಂತ ಕರಿ. ಮುಚ್ಕೊಂಡಿರ ಯಾವ ತಂದಾಕ್ಬಿಟ್ಟು ತಮಾಷೆ ನೋಡ್ತಿದ್ಯಲ್ಲ, ಅವಾಗಿಂದ ನೋಡ್ತಿದ್ದೀನಿ. ಬಾ ಅಂತ ಕರಿ, ಬಾ ಅಂತ ಕರಿ, ಕರಿಯಲ್ಲ. ಏನ್ ಮಾಡ್ತೀಯಾ? ಏನ್ ಮಾಡ್ಕೊಳಕ್ಕಾಗುತ್ತೆ ನಿನ್ ಕೈಯಲ್ಲಿ? ಏನ್ ನಡೀತಾ ಇದೆ ಇಲ್ಲಿ? ಅದನ್ನೇ ಹೇಳಕ್ ಬರ್ತಾ ಇದೀನಿ ಸಾ, ಬಿಡ್ತಾ ಇಲ್ಲ. ಯಾರು? ರಮ್ಮಿ ಸಾ. ರಮ್ಮಿ ಹೆಂಗೋಗುತ್ತು ನಿಂಗೆ? ಯಾರತ್ರ ಕೆಲಸ ಮಾಡ್ತಿದ್ದೆ? ಅದೇ ಯಾರೋದು? ಹಾ, ರಾಜಮೌಳಿನ ರಾಮ್ಗೋಪಾಲ್ ವರ್ಮನ? ಸರ್, ನಮ್ ತಾಯಿಗೂ ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ. ಕತೆ ಹೊಡಿತ್ಯಾ ನನ್ನ ಮಗನೇ? ಧರ್ಮ, ನಾನು ನಿನ್ನನ್ನು ಸಿಕ್ಕಾಕ್ಸಿ ದೊಡ್ಡ ತಪ್ಪು ಮಾಡಿದ್ದೀನಿ. ಆದರೆ ನಾನು ನಿನಗೆ ಮಾತು ಕೊಡ್ತೀನಿ, ಒಂದು ನಾನು ಕಾಪಾಡಿದ್ಮೇಲೆ ನಾನು ಒಂದು ಕ್ಷಣನೂ ನಿನ್ನ ದೇಹದಲ್ಲಿ ಇರಲ್ಲ. ನನ್ನ ಕರಿ ಧರ್ಮ, ಕರಿ ಧರ್ಮ. ನನ್ನ ಕರಿ ಧರ್ಮ. ಬದುಕಿದ್ಯೇನೋ? ಏಯ್, ಲೈ ಅಣ್ಣ, ಎಬ್ಬಸ್ರು ಇವನ್ನ. ಆಯ್ತಣ್ಣ. ಸಾಕ್ಬಿಡ್ರ, ಸತ್ಗಿತ್ತೋದೇನು? ಆಯ್ತಣ್ಣ.
ಕೊಡೋದು. ನಿನ್ನ ಪ್ರಾಣನ ನಾನು ಬೇಕಾದ್ರೆ ಈಗಲೇ ತೆಗಿಬೋದು. ಆದರೆ ಜೀವದ ಬೆಲೆ ಏನು ಅಂತ ಇವಾಗ ಅರ್ಥ ಆಗಿದೆ. ನಾನು ಮನಸ್ಸು ಬದಲಾಯಿಸೋದ್ರೊಳಗೆ ಎಲ್ಲಾದರೂ ದೂರ ಹೋಗ್ಬಿಡು. ಬೇಜಾನ್ ತಪ್ಪು ಮಾಡಿದ್ಯಾ ಜಯಣ್ಣ, ಅದನ್ನ ತಿದ್ಕೊಳ್ಳೋದಕ್ಕೆ ನಿನಗೆ ಇನ್ನೊಂದು ಚಾನ್ಸ್ ಕೊಡ್ತಾ ಇದ್ದೀನಿ. ಸಾರಿ ಧರ್ಮ. ನೀವು ತುಂಬ ದೊಡ್ಡ ತಪ್ಪು ಮಾಡಿದ್ರಿ. ಆದರೆ ಎಷ್ಟೇ ದೊಡ್ಡ ತಪ್ಪು ಮಾಡಿದ್ರು ಒಂದು ಚಾನ್ಸ್ ಕೊಟ್ಟು ಕ್ಷಮಿಸೋದು ಫ್ರೆಂಡ್ಶಿಪ್. ಅದನ್ನು ನಿಮ್ಮ ನೋಡಿ ನಾನು ಕಲ್ತ್ಕೊಂಡೆ. ಇದೇ ಥರ ಇನ್ನೊಂದ್ಸಲ ತಪ್ಪು ಮಾಡಿದ್ರೆ ಕ್ಷಮಿಸ್ಬಾರ್ದು. ಥ್ಯಾಂಕ್ಸ್. ಹಾಂ ನೋಡಿ, ಇರೋ ವಿಷಯನ ಹೇಳ್ಬಿಡ್ತೀನಿ. ಅವ್ರಿಗೆ ಯಾವಾಗ ಬೇಕಾದರೂ ಹಾರ್ಟ್ ಕೆಲಸ ಮಾಡೋದೇ ನಿಲ್ಲಿಸ್ಬಿಡ್ಬೋದು. ಅಪ್ಪ ಅಪ್ಪ ಇನ್ನೇನಾದರೂ ಪರವಾಗಿಲ್ಲ, ಆದರೆ ಹೋಗೋಕ್ ಮುಂಚೆ ನಿನ್ನ ಮದುವೆ ನೋಡಬೇಕು. ಹರೀಶ ನಿಂಗೆ ಒಳ್ಳೆ ಜೊತೆ ಆಗ್ತಾನೆ. ಅಪ್ಪ, ನಾನು ಯಾರಿಗೋಸ್ಕರನೂ ಕಾಯ್ತಾ ಇದ್ದೀನಿ. ರಮ್ಮಿಗ್ ತಾನೇ. ಒಳ್ಳೆಯವ್ರಲ್ಲಮ್ಮ ಅವನು, ಮರ್ತು ಬಿಡು ಅವನ್ನ. ಇಲ್ಲಪ್ಪ, ಇವಾಗ ಆಗ್ತಿರೋ ಬದಲಾವಣೆಗೆಲ್ಲ ರಮ್ಮಿನೇ ಕಾರಣ ಅಂತ ನನ್ನ ಮನ್ಸು ಹೇಳ್ತಾ ಇದೆ. ಅವನು ಕಾರಣ ಅಲ್ಲ ಅಂತ ಗೊತ್ತಾದ್ರೆ ಹರೀಶನ್ ಮದುವೆ ಆಗ್ತೀನಿ ಅಂತ ನನಗೆ ಮಾತು ಕೊಡು. ಅಪ್ಪ, ರಮ್ಮಿ ಎಲ್ಲಿ? ರಮ್ಮಿ? ಯಾವ ರಮ್ಮಿ? ಪ್ಲೀಸ್, ಇನ್ನೂ ನಾಟಕ ಮಾಡಬೇಡಿ. ನೀವೇನು ಹೇಳ್ತಿದ್ದೀರಾ ನಂಗೇನು ಅರ್ಥ ಆಗ್ತಿಲ್ಲ. ನೀವ್ ಅವತ್ ನನಗೆ ಹಣ ಕೊಡಕ್ ಬಂದಾಗ ರಮ್ಮಿ ಅಲ್ಲೇ ಇದ್ರು. ರಮ್ಮಿನೇ ನಿಮ್ಮನ್ನ ಕಳ್ಸಿರೋದು ಅಂತ ನನಗೆ ಗೊತ್ತು. ಇಲ್ಲ ಅಂತಿದ್ರೆ ಆ ಟೈಮಿಗೆ ನೀವು ಸರಿಯಾಗಿ ಬಂದು ಸಹಾಯ ಮಾಡ್ತಿರ್ಲಿಲ್ಲ. ಈ ಕ್ಷಣನೂ ಇಲ್ಲೂ ರಮ್ಮಿ ಎಲ್ಲೋ ನನ್ನ ಕಾಣಿಸ್ಕೊಳ್ದೆ ನನ್ನ ನೋಡ್ತಿದ್ದಾರೆ. ಐ ಕ್ಯಾನ್ ಫೀಲ್ ಹಿಮ್, ಐ ಕ್ಯಾನ್ ಫೀಲ್ ಹಿಸ್ ಪ್ರೆಸೆನ್ಸ್. ದಯವಿಟ್ಟು ಅವ್ರು ಎಲ್ಲೇ ಇದ್ರು ನನ್ನ ಎದುರುಗಡೆ ಬಂದು ಕಾಣಿಸ್ಕೊಳಕ್ ಹೇಳಿ ಪ್ಲೀಸ್. ನಿಮ್ ಕೈ ಮುಗಿತೀನಿ. ನಾನು ಸತ್ತಿರೋದು ಒಂದನ ಗೊತ್ತಾಗ್ಬೇಕು. ಇದೆಲ್ಲ ರಮ್ಮಿ ಇದೆ. ಏನಾಯ್ತು ಅವ್ರಿಗೆ? ರಮ್ಮಿ ದೊಡ್ಡ ಫ್ರಾಡು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಅವನಿಗಾಗದೇ ಇರೋರು ಯಾರೋ ಅವನನ್ನು ಕೊಲೆ ಮಾಡಿದ್ದಾರೆ. ಕೊನೆಯಿರದಂಥ ಪ್ರೀತಿಗೆ ಕೊನೆಯನ್ನು ಕಾಣೋ ಕಣ್ಣಿಗೆ ಕಣ್ಣ ಹನಿಯೇ ಕೊಡುಗೆ. ಭರವಸೆಯನ್ನು ಕಾಣದ ಬಾಳನು ಬಾಳಬೇಕು. ನೀವು ಕೈ ಬಿಡಲ್ಲ ಅಂತ ಆಣೆ ಇಟ್ರೆ ಮಾತ್ರ ನಾನು ನಿಮ್ಮ ಕೈ ಹಿಡಿಯೋದು. ಇರದೆ ಬದುಕೆ ಮುಗಿಲ ಸೇರಲು ಹನಿಯೂ ಹೊರಟಿದೆ. ಕಂಬನಿಯಾಗಿ ಜಾರಿದೆ. ಕೊನೆಯಿರದಂಥ ಪ್ರೀತಿಗೆ ಕೊನೆಯನ್ನು ಕಾಣೋ ಕಣ್ಣಿಗೆ ಕಣ್ಣ ಹನಿಯೇ ಕೊಡುಗೆ. ಭರವಸೆಯನ್ನು ಕಾಣದ ಬಾಳನು ಬಾಳಬೇಕಿದೆ. ಬೆಳಕೆ ಇರದೆ ಬದುಕೆ. ಓಂ ಸವಿತೃ ಸೂರ್ಯ ನಾರಾಯಣಾಯ ನಮಃ. ಜಯ, ಕಾಣ್ದಂಗೆ ಮಾಡ್ಬಿಟ್ಟಿಲ್ಲಪ್ಪ. ಏನಪ್ಪ ಫೋನ್ ಇಲ್ಲ, ಮೆಸೇಜ್ ಇಲ್ಲ ನಿಂದು? ಹೇಗೆ ಮಾಡ್ತಾನೆ? ನಿಮ್ಮ ಜಯನ ನಾಟ್ ರೀಚಬಲ್ ಮಾಡಿದ್ದೀನಿ. ಹಾಂ, ಹೆಂಗ್ ಮಾಡ್ತಾನೆ ಸರ್? ನಾವೇ ಅವನನ್ನು ನಾಟ್ ರೀಚಬಲ್ ಮಾಡಿದ್ದೀವಿ. ಯಾರೋ ನೀನು? ನಿಮ್ಮ ತಮ್ಮನ ಕ್ಲಬ್ಬಲ್ಲಿ ದುಡ್ಡೇ ತಗೊಂಡೋದ್ನಲ್ಲ, ಅವನೇ ನಾನು. ಅವನಾ ನೀನು? ಏನ್ ಮಾಡ್ತೀನ ಜಯಣ್ಣ? ಅವ್ನು ಮಾಡಿರೋ ತಪ್ಪಿಗೆ ಊರ್ ಬಿಡಿಸ್ದೆ. ಹಾ, ಅವನು ಸರಿ ದಾರಿಗೆ ಬಂದೇನೆ. ಈಗ ನಿನ್ ಸರ್ದಿ. ನಿಮ್ಮ
ಕಣ್ಣೆದುರಿಗೆ ಬರ್ತೀನಿ ನೀವಿಟ್ಟಿರೋ ಬ್ಲ್ಯಾಕ್ ಮನಿನೆಲ್ಲ ತಗೊಂಡು ಹೋಗ್ತೀನಿ ಸರಿನಾ? ಓ ಜಯ ಹತ್ರ ಲಾಕರ್ ಕೀ ಕಿತ್ತಿಟ್ಕೊಂಡಿದ್ಯಾ? ಲೇ ದಡ್ಡ, ಬರೀ ಲಾಕರ್ ಕೀ ಇದ್ರೆ ಸಾಕಾಗಲ್ವ ಕಣೋ ತಮ್ಮ. ನಂಗೆ ಗೊತ್ತು, ನಾನ್ ತೀರಾ ದಡ್ಡಲ್ಲ. ಅದಕ್ಕೊಂದು ಪಾಸ್ವರ್ಡ್ ಇರುತ್ತೆ, 1432 ಐ ಲವ್ ಯು ಟು. ಸರಿನಾ? ಹಲೋ ಹಲೋ ಗುರುಗಳೇ, ಹೊಸ ಕೋಡ್ 8055. ನಮಸ್ಕಾರ ಗುರೂಜಿ. ನೀವು ಪಾಸ್ವರ್ಡ್ ಚೇಂಜ್ ಮಾಡಿದ್ರೆ ನಮಗೆ ಗೊತ್ತಾಗಲ್ವಾ? 8055 ಬಾಸ್. ನೆಕ್ಸ್ಟ್ ಯಾವುದು ಲಾಸಾ? ಎಲ್ಲಿಂದ ಬರ್ತಿದ್ದೀಯ ನೀನು? ನೋಡಿ ಸ್ವಾಮಿ, ಇನ್ನೂ ನಿಮಗೆ ನನ್ನ ಪವರ್ ಏನು ಅಂತ ಗೊತ್ತಾಗಿಲ್ಲ. ನೋಡು ಕಾಡ್ಬೇಡ ನನ್ನ. ನೋಡು ನೀನು ಅಸಾಮಾನ್ಯ ಅಂತ ನಂಗೆ ಚೆನ್ನಾಗಿ ಗೊತ್ತಾಯ್ತು. ನಿನ್ನ ಜೊತೆ ಬಂದ್ಬಿಡು, ನಾವಿಬ್ರು ಸೇರಿ ಪ್ರಪಂಚ ಅಲ್ಲೋಣ. ಅಯ್ಯಯ್ಯಯ್ಯೋ, ಈ ಮಾತು ಸ್ವಲ್ಪ ಬೇಗ ಹೇಳೋದಲ್ವಾ? ಯಾಕೆ ತಡವಾಯ್ತೆ? ತಾವ್ ಇಷ್ಟೋ ತನಕ ಯೋಗಾಸನ ಜೊತೆ ಬಿಟ್ಕೊಂಡ್ರಲ್ಲ ಮದ್ಯಪಾನ, ಅದರಲ್ಲಿ ವಿಷ ಮಿಕ್ಸ್ ಆಗಿ ಪ್ರಾಣ ಉಳಿಸ್ಕೋಬೇಕು ಅಂತಿದ್ರೆ ಬೇಗ ಹೋಗಿ ಹಾಸ್ಪಿಟ್ಲ್ ಸೇರ್ಕೊ. ಅಯ್ಯೋ ಗುರುಗಳೇ, ಏನಾಯ್ತು ಗುರುಗಳೇ? ಅಯ್ಯೋ ಮಾಯಂಬರ, ಯಾವ ಗಾಡಿ ಬಂದು ಮಾಯಂಬರ ಗುರುಗಳೇ, ಆಗೋದಿಲ್ಲ ಗುರುಗಳೇ, ಟೈರ್ ಪಂಚರ್ ಆಗಿದೆ ಗುರುಗಳೇ, ಕಳಿಸಿದ್ದೀನಿ ಗುರುಗಳೇ, ಇನ್ನೊಂದು ಗಂಟೆ ಬಂದ್ಬಿಡ್ತು ಗುರುಗಳೇ. ಗುರುಗಳೇ ಗುರುಗಳೇ ಬನ್ನಿ, ಗುರುಗಳೇ ಒಂದು ಸೆಲ್ಫಿ ಗುರುಗಳೇ, ಗುರುಗಳೇ 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 ಗುರುಗಳೇ. ಆಂಬುಲೆನ್ಸ್ ಎಲ್ಲರೂ ಯಾರು ಆಂಬುಲೆನ್ಸ್ ಬಂತು? ಯಾರು ಆಂಬುಲೆನ್ಸ್ ಗುರುಗಳೇ, ಅಯ್ಯೋ ಎಷ್ಟು ದಿನ ಕಾಯ್ತಾ ಇದೆ ಗುರುಗಳೇ ನಿಮ್ಮನ್ನ ನೋಡೋದಕ್ಕೆ. ಮಾಯಂಬರ ಗುರುಗಳೇ, ಇಲ್ಲೇ ಆಶೀರ್ವಾದ ಮಾಡ್ಬಿಡಿ ಗುರುಗಳೇ, ಆಶೀರ್ವಾದ ಮಾಡಿ ಗುರುಗಳೇ. ನನಗೆ ಊರಾಗ ಅಯ್ಯೋ ಕೆಟ್ಟದ್ದು, ಅವಿವೇಕ ಕೆಟ್ಟದ್ದು. ಅಯ್ಯೋ ಎಲ್ಲ ಚಾನಲ್ಗೆ ವಾಟ್ಸ್ಆಪ್ ಮಾಡ್ಬೇಡ. ಸ್ವಾಮೀಜಿ ಏನಾಯ್ತು? ಅನ್ನ ತಿನ್ನ ಬಾಯಿಗೆ ವಿಷ ಹಾಕ್ಬಿಟ್ಟಿದ್ರೆ ಡಾಕ್ಟ್ರೆ. ಗುರುಜಿಗೆ ಯಾರೋ ವಿಷ ಹಾಕಿದಾರಂತಲ್ಲ, ಅದ್ ನಿಜಾನಾ? ಅಂಥದ್ದೇನೂ ಆಗಿಲ್ಲ. ಬ್ಲಡ್ ರಿಪೋರ್ಟ್ ಪ್ರಕಾರ ಅವ್ರು ತುಂಬಾನೇ ಆಲ್ಕೋಹಾಲ್ ತಗೊಂಡಿರೋದ್ರಿಂದ ಆ ನಶೆಯಲ್ಲಿ ಅವ್ರಿಗ್ಯಾರೋ ವಿಷ ಹಾಕಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಅದು ಅವ್ರ ಭ್ರಮೆ. ಹಲೋ, ಅಲ್ಲ ಮೇಡಮ್, ನಿಮ್ಗೊಂದು ಖುಷಿ ಸುದ್ದಿ ಇದೆ. ನಾಳೆ ಎಲ್ಲ ಮನೆ ಹತ್ರ ಬಂದ್ಬಿಡಿ, ಗೊತ್ತಾಗುತ್ತೆ. ಅವರು ನಾಳೆ ರೆಡಿ. ಧರ್ಮ, ಇಲ್ಲಿರೋ ದುಡ್ಡಲ್ಲಿ ನಿನ್ಗೆ ಎಷ್ಟು ಬೇಕೋ ಅವ್ರಿಗೆ ಎಷ್ಟು ಬೇಕೋ ತಗೊಂಡ್ಬಿಡಿ. ಮಿಕ್ಕಿದ್ದನ್ನ ಆಶ್ರಯ ಫೌಂಡೇಶನ್ಗೆ ಹಾಕೋಣ. ಏನ್ ಹೇಳ್ತಾ ಇದಾರೆ ಬಾಸು? ಈ ದುಡ್ಡಲ್ಲಿ ನಿಮಗೆ ಎಷ್ಟು ಬೇಕಷ್ಟು ತಗೋಬೇಕಂತೆ. ಸರ್, ಇಷ್ಟ ದಿವಸ ಈ ದುಡ್ಡುಗೋಸ್ಕರನೇ ಇವ್ನು ಹಿಂದೆ ಬಿದ್ದಿದೆ ಸರ್. ಆದ್ರೆ ಇವನಿಂದ ನಿಮ್ಮಿಂದ 4 ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಅಂದ್ರೆ ನಮಗೂ ಖುಷಿ ಇದೆ ಸರ್. ಇನ್ ಮುಂದೆ ನೀವೇನ್ ಕೆಲಸ ಹೇಳಿದ್ರು ಮಾಡ್ತೀವಿ ಸರ್. ಆದ್ರೆ ದುಡ್ಡುಗೋಸ್ಕರ ಅಲ್ಲ ಸರ್, ನಿಮ್ ಪ್ರೀತಿಗೋಸ್ಕರ ಸರ್. ನಿಮ್ಮ ಅಣ್ಣನ್ನ ಬೀದಿಗೆ ತರೋವರೆಗೂ ಆ ಯಮಾನು ನಾನು ಮುಟ್ಟಕ್ಕಾಗಲ್ಲ. ಎಲ್ಲ ಕೊಳ್ಳೆ ಹೊಡೆದು ಬರೀ ತೆಂಗಿನ ಚಿಪ್ಪಿಟ್ಟು ಹೋಗಿದ್ದಾನೆ. ನಾಯಿಕರಿಗಿದ್ ಗೊತ್ತಾದ್ರೆ ಹೇಗಪ್ಪ ಜೀವ ಉಳಿಸ್ಕೊಳ್ಳೋದು? ಮಾಯಾಂಬರ ಗುರೂಜಿಯವರು ಕುಡಿದು ಕುಪ್ಪಳಿಸಿ ರಸ್ತೆಯಲ್ಲಿ ಗಲಾಟೆ ಮಾಡಿದ್ರು ಜನ ಅವರನ್ನ ದೈವಾಂಶ ಸಂಭೂತರು ಅಂತ ಇನ್ನೂ ನಂಬ್ತಾ ಇದ್ದಾರೆ. ನೀವ್ ನೋಡ್ತಾ ಇದ್ದೀರಾ ಅವರ ಆಶ್ರಮದ ನಾಯಕರು ಫೋನ್ ಮಾಡಿದ್ದಾರೆ ಗುರುಗಳೇ. ನೀವಿಲ್ಲ ಅಂತ ಹೇಳ.
ಪ್ರಭು ಸಮರ್ಪಣ. ಏನದು ನಿಮ್ ಗಲಾಟೆ? ಘಟಿಸಬಾರ್ದು ಏನೂ ಘಟಿಸಿಲ್ಲ, ನಾವಿದನ್ನು ಸಂಭಾಳಿಸ್ತೇವೆ. ನೀವ್ ಏನ್ ಮಾಡ್ತಿರೋ ಬಿಡ್ತಿರೋ ನನಗ್ ಗೊತ್ತಿಲ್ಲ. ನನ್ ದುಡ್ಡಿಗೇನಾದ್ರೂ ತೊಂದ್ರೆ ಆದ್ರೆ ನಿಮ್ಮನ್ ಮಾತ್ರ ಬಿಡಲ್ಲ, ನೆನ್ಪಿಟ್ಕೊಳ್ಳಿ. ತಮ್ಮ ಇಡಗಂಟಿಗೆ ಏನೂ ಮೋಸವಾಗುದಿಲ್ಲ ನಾಯಕರೇ, ಅದಿಲ್ಲಿ ಸುಕ್ಷೇಮ. ತಮ್ಮಲ್ಲಿ ಒಂದು ವಿನಂತಿ, ಆಶ್ರಮದೊಳಗೆ ಆರಕ್ಷಕರು ಬಾರದ ಹಾಗೆ ಸ್ವಲ್ಪ ನೋಡಿಕೊಳ್ಳಿ. ಆಶ್ರಮದ ಪಾವಿತ್ರ್ಯ ಹಾಳಾಗತ್ತಲ್ವೇ? ಪಾವಿತ್ರತೆ ಅದು ಬೇರೆ. ಬೀಸದೊಣ್ಣೆ ತಪ್ಪಿದ್ರೆ 1000 ವರ್ಷ ಆಯ್ಸು. ಒಂದು ಕೆಲಸ ಮಾಡು, ನಾ ಹೇಳಿದ್ದೆಲ್ಲ ಬರ್ಕೊಂಡ್ಬಿಡು. ನನ್ನ ಪರವಾಗಿ ಜನರ ಮುಂದೆ ನೀ ಅದನ್ನು ಹೇಳ್ಬಿಡು. ಹೋಗು. ಗುರುಜಿ, ನೆನ್ನೆ ನೀವು ಮದ್ಯಪಾನ ಸೇವಿಸಿದಿರಾ ಅಂತಿದ್ದಾರೆ, ಅದಕ್ಕೆ ನೀವೇನ್ ಹೇಳ್ತೀರಾ? ಪ್ರಭು ಸಮರ್ಪಣ. ಗುರೂಜಿ ಇವತ್ತು ಮೌನಾಚರಣೆಯಲ್ಲಿದ್ದಾರೆ. ಭೂಮಿನೇ ಅಲ್ಲಾಡಿದ್ರು, ಪ್ರಪಂಚನೇ ಪ್ರಳಯ ಆದ್ರೂ ಗುರೂಜಿ ಇವತ್ತು ಮಾತಾಡೋದಿಲ್ಲ ಅಲ್ವಾ ಗುರೂಜಿ? ನಾನು ಗುರೂಜಿ ಮೇಲೆ ಇಟ್ಟಿರ್ತಕ್ಕಂಥ ಭಕ್ತಿಯಿಂದ ಅವ್ರು ನನ್ನ ತಲೆ ಮೇಲೆ ದೊಡ್ಡ ಭಾರವಾದ ಕೆಲಸ ವಹಿಸಿದ್ದಾರೆ. ಅವ್ರು ಏನೇನ್ ಮಾತಾಡ್ಬೇಕು ಅಂದ್ಕೊಂಡಿದ್ರು ಅದನ್ನೆಲ್ಲ ನನ್ನ ಮೂಲಕ ನನ್ನ ಬಾಯಲ್ಲಿ ಹೇಳಿಸ್ತಾ ಇದ್ದಾರೆ. ಈಗ ಕೃಷ್ಣ ಬೆಣ್ಣೆ ಕದ್ದಿದ್ದು, ಸೀರೆ ಕದ್ದಿದ್ದು, ಹಾಗೆ ನಮ್ಮ ಗುರೂಜಿ ಜನಗಳ ಮಧ್ಯೆ ಬೆರೆತದ್ದು ಇದೆಲ್ಲ ಲೀಲೆ. ಮದ್ಯ ವ್ಯಸನಿಗಳ ಪಾಡು ಒರೆಯೋದಕ್ಕೋಸ್ಕರ ಅವರಂತೆ ವರ್ತಿಸ್ತಿದ್ದಾರೆ ಅಷ್ಟೆ. ಅದನ್ನ ಅರ್ಥ ಮಾಡ್ಕೊಳ್ದಿರೋ ಕೆಲವು ಕಿಡಿಗೇಡಿಗಳು ಅವರನ್ನ ಅವಹೇಳನ ಮಾಡಿ ಅವರ ಹೆಸರಲ್ಲಿ ದಾಂಧಲೆ ನಡೆಸೋ ಪ್ರಯತ್ನ ಮಾಡ್ತಿದ್ದಾರೆ. ಅಂತವರ ಕಣ್ಣು ತೆರೆಸೋದಕ್ಕೋಸ್ಕರ ನಮ್ಮ ಗುರೂಜಿ ಇವತ್ತು ರೊಚ್ಚಿಗೆದ್ದು ನಿರ್ಧಾರ ತಗೊಂಡಿದ್ದಾರೆ. ಅದೇನಪ್ಪಾ ಅಂದ್ರೆ, ಇವತ್ತು ನಮ್ಮ ಮಾಯಾಂಬರ ಗುರೂಜಿಗಳು ತಮ್ಮ ಇಹಲೋಕದ ಅವತಾರವನ್ನು ಮುಗಿಸ್ತಾ ಇದ್ದಾರೆ. ನಿಮ್ಮ ಕಣ್ಣೆದುರಲ್ಲೇ ಜೀವ ಸಮಾಧಿ ಆಗ್ತಿದ್ದಾರೆ. ಶಾಂತಿ ಶಾಂತಿ. ಮಾಯಾಂಬರ ಗುರುಜಿಗಳು ಕೊನೆಯದಾಗಿ ದರ್ಶನ ಕೊಡ್ತಿದ್ದಾರೆ. ಮಾಯಾಂಬರ ಗುರುಗಳನ್ನ ಕೊನೆಯದಾಗಿ ದರ್ಶನ ಪಡಿತಿರೋ ನಾವು ನೀವೇ ಪುಣ್ಯವಂತ. ಜೀವ ಸಮಾಧಿ ಹಾಕಿನ ಮುನ್ನ ಅವರ ತಲೆಯ ಮೇಲೆ ತೆಂಗಿನಕಾಯಿಯನ್ನು ಹೊಡೆದು ನಿಮ್ಮ ಭಕ್ತಿಯನ್ನು ಸಮರ್ಪಿಸಿಕೊಳ್ಳಿ ಭಕ್ತಾದಿಗಳೇ. ಭಕ್ತಾದಿಗಳು ಜಾಸ್ತಿ ಇರೋದ್ರಿಂದ ಒಂದು ತಲೆಗೆ ಒಂದೇ ತೆಂಗಿನಕಾಯಿ. ದಯವಿಟ್ಟು ಸಹಕರಿಸಿ ಭಕ್ತಾದಿಗಳೇ. ಮತ್ತೊಮ್ಮೆ ಭಕ್ತಾದಿಗಳಲ್ಲಿ ವಿನಂತಿ, ಭಕ್ತಾದಿಗಳು ಅವ್ರು ಬರೋದ್ಕಿಂತ ಮುಂಚೆ ಸ್ವಾಮೀಜಿನ ಸಮಾಧಿ ಮಾಡ್ಬಿಡಿ. ಎತ್ತಿ ಬೇಗ ಬೇಗ ಮಾಡಿ ಮಾಡಿ. ಸ್ವಾಮಿಗಳೇ ಸ್ವಾಮಿಗಳೇ ಎಲ್ಲ ಹೋಗ್ತಾ ಇದ್ದೀರಾ? ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಬಿಟ್ಬಿಡ್ರಿ ಸ್ವಾಮಿಗಳೇ. ಇಟ್ಕೊಡ್ರಿ ಇಟ್ಕೊಡ್ರಿ ಏನ್ ಮಕ್ಕ ನೋಡ್ತಾ ಇದೀರಾ? ಇದು ಕೂಡ ಲೀಲೆನೆ. ಪುಣ್ಯ ಬೇಕಂದ್ರೆ ಹೋಗಿ ಇಟ್ಕೊಳ್ಳಿ. ಜೈ ಮಾಯಾಂಬರ ಗುರುಜಿ ಕಿ, ಜೈ ಮಾಯಾಂಬರ ಗುರುಜಿ ಕಿ. ಕಾಪಾಡಿ ಸರ್, ನನ್ನ ಕೈ ಮುಗ್ತಿ ಕಾಪಾಡಿ ಸರ್. ನನ್ನ ಮುಡ್ದಾಗ ಸಾಯಿಸ್ಬಿಡ್ತಾರೆ ಸರ್. ಗಾಡಿ ಒಳಗೆ ಕೊಟ್ಟು ರಕ್ಷಣೆ ಕೊಡಿ ಸರ್. ಕೈ ಮುಗ್ತೀನಿ ಸರ್. ನನ್ನ ರೌಡಿ ಶೀಟರ್ ಸರ್. ನಿಮ್ಗಿಂತ ಯಾರದು ಗೊತ್ತಾಗಿಲ್ವ ಸರ್? ನೋಡಿ ಸರ್, ಕೈ ಮುಗ್ತೀನಿ. ಇನ್ಮೇಲೆ ಈ ಮನೆ ನಿಮ್ದೆ.
ಥ್ಯಾಂಕ್ಸ್ ಧರ್ಮ. ನೀನಿಲ್ಲ ಅಂದಿದ್ರೆ ಇದು ಯಾವುದೂ ಆಗ್ತಾ ಇರಲಿಲ್ಲ. ಏನ್ ಬಾಸ್ ಹೊಸ್ತಾಗಿ ಧರ್ಮಣ್ಣ, ಹರೀಶ್ ಅಲ್ಲಿ ಫೋನ್ ಮಾಡಿ ಬರ್ತೀಯಾರೆ. ಏನೋ ಹುಡುಕ್ತಾ ಇದ್ದೀರಾ? ರಮ್ಯ ಅವ್ರು ನಮ್ಮನ್ನ ಈ ರೀತಿ ಬಿಟ್ಟು ಹೋಗ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಈಗ ನಿನ್ ಶತ್ರು ನಂದಿಗ್ ಬಂಧನದಲ್ಲಿದ್ದಾನೆ. ನಾನು ಅವನ್ನ ನೋಡ್ಬೇಕು. ಇವತ್ತು ನೀನೇ ಅಲ್ಲ, ಯಾರು ಬೇಕಾದ್ರೂ ನೋಡ್ಬೋದು. ಅವನು ಯಾವುದೇ ದೇಹದೊಳಗೋದ್ರೂ ಅವನೇ ಕಾಣಿಸ್ತಾನೆ. ನಿನ್ನ ಮತ್ತೆ ಸಾಯಿಸೋ ಅದೃಷ್ಟನೂ ನಂದು ರಮ್ಮಿ. ಮಾಡಿದ ತಪ್ಪನ್ನ ಎಷ್ಟು ಸಲ ಅಂತ ಮಾಡ್ತೀಯ ಜಯಣ್ಣ? ನನ್ನ ಸಾವು ನಿನ್ನ ಕೈಲಿಲ್ಲ. ನನ್ನ ಕೈಲಿದೆ. ನನ್ನ ಮಂತ್ರಶಕ್ತಿಯಿಂದ ನೀನ್ ಸರ್ವನಾಶ ಆಗೋಗ್ತೀಯ. ದಿಗ್ಬಂಧನದಿಂದ ನೀನು ಹೊರಗಡೆ ಹೋಗ್ಬೇಕು ಅಂದ್ರೆ ಮೊದಲು ಈ ಗೊಂಬೆ ಧ್ವಂಸ ಆಗಬೇಕು. ದುರ್ಯೋಧನ ಜೊತೆ ಕರ್ಣನ್ ಥರ ಇದ್ದೆ. ಸ್ನೇಹಿತನ್ ಬಿಟ್ಟು ಹುಡುಗಿ ಹಿಂದೆ ಹೋದೆ. ಯಾಕಾದ್ರೂ ಓದ್ನೋ ಅಂತ ಪಶ್ಚಾತ್ತಾಪ ಪಡ್ತಿದ್ಯಾ? ಇನ್ನೆಷ್ಟೇ ಜನ್ಮ ಅಂತಿದ್ರು ವಂದನಾಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಾನು ಮಾಡ್ತೀನಿ. ಅಲ್ಲಿ ಅವಳು ಒದ್ದಾಡ್ತಾ ಇದ್ರೆ ನಿನಗೆ ಇಲ್ಲಿ ನೋವಾಗಬೇಕು. ಇದೊಂಥರ ಸ್ವೀಟ್ ರಿವೆಂಜ್. ಜಯಣ್ಣ, ವಂದನಾಯಿಂದ ದೂರ ಇರೋ. ಏನಂತೆ? ಈಗಲೂ ಯಾರಾದ್ರೂ ಬಂದು ಕಾಪಾಡ್ತಾರೆ ಅಂತ ನಂಬಿಕೆ ಉಂಟು. ಅದೆಂಗ್ ಸಾಧ್ಯ? ನಾನು ಮನ್ಸು ಮಾಡ್ಬೇಕು. ಕೇಳಿಸ್ಕೊಂಡ್ಯಾ? ಈಗ ನಿನ್ ಕೈಲೂ ಆಗಲ್ಲ. ಜಯ ಯಾವತ್ತಿದ್ರು ಈ ಜಯಣ್ಣಂದೆ. ಗುಡ್ ಬೈ ರಮಿ. ಅವ್ರಿಗೆಲ್ಲ ಅಪಾರ್ಟ್ಮೆಂಟು, ಮುದುಕರಿಗೆ ವಾಪಸ್ ಮನೆ, ಈಗ ನಿನಗ್ ಮದುವೆ. ಇದೆಲ್ಲ ಯಾರ ದುಡ್ಡಿಂದ? ನಿಮ್ ದುಡ್ಡಿಂದನೇ. ಅಲ್ಲಿ ಹೇಳೋ. ನೀವು ನಂಬಿದ್ ನಿಜ. ರಮ್ಮಿನೇ ಇದನ್ನೆಲ್ಲ ಮಾಡಿದ್ದು. ರಮ್ಮಿ ಸತ್ತಿರೋದು ನಿಜ. ಜಯಣ್ಣ ಅವ್ರನ್ನ ಸಾಯಿಸಿದ್ದು ನಿಜ. ಮತ್ತೆ ಆತ್ಮ ಬಂದು ಮಾಡಿರೋ ತಪ್ಪನ್ನೆಲ್ಲ ತಿದ್ಕೊಂಡಿದ್ದು ನಿಜ. ಈಗ ನಿಮ್ಮನ್ನೆಲ್ಲ ಹಾಳು ಮಾಡಕ್ ಈ ಜಯಣ್ಣ ಬಂದಿರೋದು ನಿಜ. ಆವತ್ತಿ ಜಯಣ್ಣ ಕೊಟ್ಟಿದ್ದ ಆಫರ್ನ ರಿಜೆಕ್ಟ್ ಮಾಡ್ದೆ. ಇವತ್ತು ನನ್ ದುಡ್ಡು ನಿಂಗೆ ಸೇರಿದೆ ಅಂದ್ಮೇಲೆ
ನನಗೆ ಸೇರ್ಬೇಕಾಗಿರೋದು ಸೇರ್ಬೇಕು ತಾನೇ? ಬಿಡೋ. ಬಿಡೋ. ಎಲ್ಲಿದ್ದೀರಾ ರಮ್ಮೆ? ಬನ್ನಿ. ಬಗೀರಾ,
ನಿಮ್ ಕೈ ಬಿಡಲ್ಲ ಅಂತ ಆಣೆ ಮಾಡಿದ್ದೆ ತಾನೆ. ಮತ್ತೆ ಹಾಕ್ಬಿಟ್ಟು ಹೋಗಿದ್ದು ರಮ್ಮಿ. ನಾನು ನಿಮ್ ಜೊತೆ ಇರ್ಬೇಕು. ಅದು ಸಾಧ್ಯ ಇಲ್ಲ. ಒಂದು ಮನುಷ್ಯನಾಗ ಹುಟ್ಟಿದ್ಮೇಲೆ ಹೇಗೆ ಬದುಕಬೇಕು ಅಂತ ನೀನು ನನಗೆ ತೋರಿಸ್ದೆ. ಎಷ್ಟೋ ಜನಗಳಿಗೆ ನೀನು ಆಸರೆ ಆದೆ. ನೀನು ನನ್ನ ಮರೆತು ಅವ್ರಿಗೋಸ್ಕರ ಬದುಕು. ರಮ್ಮಿ, ರಮ್ಮಿ, ನಾನಿನ್ನು ಹೊರಡ್ತೀನಿ. ಒಂದು ಹ್ಯಾಪಿ ಮ್ಯಾರಿಡ್ ಲೈಫ್. ರಮ್ಮಿ. ಕರಾಳ ಸತ್ತೋದ. ನ್ಯಾಯವಾಗಿ ನಿರುದ್ಯೋಗಿ ಆಗ್ಬಿಟ್ಟೆ. ಇನ್ಮೇಲೆ ಯಾವ ಗಡಿ ಕಾಯೋದ್ರಮ್ಮಿ? ಗೊತ್ತಿಲ್ಲ ಸರ್. ನಾನು ಮರೆಯೋಕ್ಕಾಗ್ತಿಲ್ಲ. ನನಗಂತೂ ಜೋರಾಗಿ ಅಳಬೇಕು ಅನಿಸ್ತಾ ಇದೆ. ವೇಸ್ಟ್ ಕಣೋ, ನಮ್ಮ ಕಣ್ಣಲ್ಲಿ ನೀರು ಬರಲ್ಲ. ಸಿಕ್ಕಾಪಟ್ಟೆ ಕುಡ್ದು ಟೈಟ್ ಆಗ್ಬಿಡೋಣ ಅನಿಸ್ತಾ ಇದೆ. ನಮ್ಮ ಬಾಯಲ್ಲಿ ಬೀರು ಇಳಿಯಲ್ಲ ಕಣ. ಮುಂದೆ ಏನು ಸರ್ ನಮ್ಮ ಕತೆ? ಕಾಯೋಣ. ಎವರಿ ಡಾಗ್ ಹ್ಯಾಸ್ ಇಟ್ಸ್ ಓನ್ ಡೇ. ಮಿಂಚಿನ ಬಳ್ಳಿ ಬಣ್ಣವ ಚೆಲ್ಲಿ ಮೂಡಿದ ಹಾಗೆ ಚುಂಬಕ ಗಾಳಿ ಜೀವದ ತುಂಬ ಬೀಸಿದ ಹಾಗೆ ನೀನು ಪ್ರಾಣ ಹೋದ್ರೂ ಕೈ ಬಿಡಬಾರ್ದು ಅಂತಾನೆ ಕೈ ಚಾಚೋದು. ಎಂದೆಂದೂ ನಿನ್ನವನು, ಎಲ್ಲೆಲ್ಲೂ ನಿನ್ನನ್ನೇ ಕಂಡವನು, ನನ್ನನ್ನೇ ನಿನಗಾಗಿ ತೆತ್ತವನು, ಬೇಕಿಲ್ಲ ಎಂದೆನೂ. ಮಿಂಚಿನ ಬಳ್ಳಿ ಬಣ್ಣವ ಚೆಲ್ಲಿ ಮೂಡಿದ ಅತಿ ಅತಿ ವಿಶೇಷ ನಮ್ಮಿಬ್ಬರ ಈ ವಿಳಾಸ. ಜೀವಕ್ಕಿಂತ ಸಮೀಪ ಇರೋ ಸುಖ ಅನಾಯಾಸ. ವೆರಿ ಗುಡ್. ಹೋಗಿ ಆಟಾಡ್ಕೋ. ವಂದನ ನಮ್ಮನ್ ಬಿಟ್ಟು ಎಲ್ಲಿಗೂ ಹೋಗಿಲ್ಲ ರೀ. ನಿಮಗೆ ಹೃದಯ ಕೊಟ್ಟು ನಮ್ಮ ಜೊತೆಲೇ ಇದ್ದಾಳೆ.